ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡಿಕೊಳ್ಳುವ. ಈಗಾಗಲೇ ಹೊಸಗನ್ನಡದ ಕವಿತೆಯ ಪ್ರತಿಯೊಂದು ಕವಿತೆಯ ಸಾರಾಂಶವನ್ನು ನಾವು ತಿಳ್ಕೊಂಡಿದ್ದೇವೆ. ಸರಳವಾದ ಸಾರಾಂಶವನ್ನು ತಿಳ್ಕೊಂಡಿರುವಂಥದ್ದು. ನಾನು ಆ ಸಾರಾಂಶವನ್ನು ಸಣ್ಣದಾಗಿ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ಹಳೆಯ ವಿಡಿಯೋದಲ್ಲಿದೆ, ಅದು ಪ್ಲೇಲಿಸ್ಟಲ್ಲಿದೆ, ಅದನ್ನು ನೋಡಿಕೊಳ್ಳಿ. ಹಾಗೆ ಮತ್ತೊಂದು ನಿಮ್ಮ ಗಮನಕ್ಕೆ ತರುವಂಥ ವಿಚಾರ, ಇಲ್ಲಿ ನಾನು ಮೊದಲೇ ನಿಮಗೆ ತಿಳಿಸಿರುವಂತೆ ಪುಸ್ತಕಗಳು ಇಲ್ಲದವರಿಗೆ ನಾನು ನಿಮಗೆ ಸಹಾಯ ಆಗಲಿ. ನಿಮಗೆ ಕೆಲವೊಮ್ಮೆ ಏನಾಗಿರ್ತದೆ, ಈ ಪುಸ್ತಕಗಳು ಇಲ್ಲದಂತಹ ಸಂದರ್ಭದಲ್ಲಿ ಯಾವುದನ್ನು ಓದ್ಕೊಳ್ಬೇಕು, ಏನು ಓದ್ಕೊಳ್ಬೇಕು ಅಂತ ಗೊತ್ತಾಗದಂತಹ ಸಂದರ್ಭದಲ್ಲಿ ನಾನು ನಿಮಗೆ ಸ್ವಲ್ಪ ಸಹಾಯ ಆಗಲಿ ಎನ್ನುವ ಕಾರಣದಿಂದ ಆ ಪುಸ್ತಕದಲ್ಲಿರುವಂತಹ ಸಾರಾಂಶವನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥದ್ದು. ಹಾಗೆ ಅದರಲ್ಲಿರುವಂತಹ ಪ್ರಶ್ನೆಗಳಿರ್ಬೋದು, ಅದರಲ್ಲಿರುವಂತಹ ಅರ್ಥಗಳಿರ್ಬೋದು, ಅದರ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿರ್ಬೋದು, ಅವರು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ನಮಗೆ ಕೊಡುವುದರಿಂದ ನಾನು ನಿಮಗೆ ಅವತ್ತಿನಿಂದಲೇ ತಿಳಿಸಿರುವಂಥದ್ದು ಅದುವೇ. ನಿಮಗೆ ಯಾರಿಗೆಲ್ಲ ಪುಸ್ತಕಗಳು ಇಲ್ಲವೋ ಅಂಥವರಿಗೆ ಅನುಕೂಲ ಆಗಲಿ. ಎಲ್ಲಿ ಕೂಡ ಯಾವುದೇ ಮೆಟೀರಿಯಲ್ ಇಲ್ಲ ಅಂತಾದಾಗ ನಮಗೆ ಓದ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇದು ನಿಮಗೆ ಒಂದು ಸ್ವಲ್ಪ ಉಪಯೋಗ ಆಗಲಿ ಎನ್ನುವ ಕಾರಣದಿಂದಾಗಿ ನಾನು ನಿಮಗೆ ಈ ವಿಡಿಯೋವನ್ನು ಮಾಡಿ ಹಾಕ್ತಾ ಇರುವಂಥದ್ದು. ಹಾಗೆ ಕೆಲವೊಂದು ನನಗೆ ಸಾಧ್ಯ ಆಗಿರುವಂಥದ್ದನ್ನು ಸರಿಯಾಗಿ ವಿವರಣೆಯನ್ನು ಕೊಟ್ಟು ನಿಮಗೆ ನಾನು ವಿವರಿಸ್ತಾ ಹೋಗಿದ್ದೇನೆ. ಇನ್ನು ಕೆಲವೊಂದನ್ನು ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನೇ ನಿಮಗೆ ನಾನು ತಿಳಿಸ್ಕೊಟ್ಟಿರುವಂಥದ್ದು. ಬೇರೆ ಸೇರಿಸಿ ಹೇಳುವಂಥದ್ದು ಅಥವಾ ಅದಕ್ಕೆ ಯಾವುದೇ ರೀತಿಯ ಒಂದು ಅದರಲ್ಲಿ ನಾನು ಸೇರಿಸಿ ಹೇಳಿರುವಂಥದ್ದಲ್ಲ. ಎಲ್ಲ ಅವರು ಕೊಟ್ಟಿರುವಂಥ ವಿಚಾರವನ್ನು ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ಅಷ್ಟೇ. ಟೆಕ್ಸ್ಟ್ ಬುಕ್ ಇಲ್ಲದವರು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ, ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಆ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ಅಂತ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು. ಯಾರಿಗೆಲ್ಲ ಅದು ತುಂಬಾ ಅನುಕೂಲ ಆಗ್ತಾ ಇದೆ, ಖಂಡಿತವಾಗಿಯೂ ನೀವು ಅದೇ ರೀತಿಯಾಗಿ ಓದ್ಕೊಳ್ಳಿ. ನಿಮಗೆ ಇದು ಅನುಕೂಲ ಆಗ್ತಾ ಇಲ್ಲ, ನಿಮಗೆ ಇದು ಬೇಕಾಗಿಲ್ಲ, ಅಥವಾ ನಿಮ್ಮಲ್ಲಿ ನಿಮ್ಮ ಪುಸ್ತಕಗಳಿದೆ ಅಂತಾದರೆ ಖಂಡಿತವಾಗಿ ಇದನ್ನು ನೋಡ್ಕೊಳ್ಬೇಕು ಅಂತ ಇಲ್ಲ ಅಥವಾ ಓದ್ಕೊಳ್ಬೇಕು ಅಂತ ಇಲ್ಲ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ಓದಿದರೆ ಸಾಕು. ಕೆಲವರಿಗೆ ಏನಾಗಿರ್ತದೆ ಅಂದರೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಇರುವಂಥವರು ಅಥವಾ ನಿಮ್ಮ ಕೆಲಸದ ಸಮಯದಲ್ಲಿ ಈ ಪುಸ್ತಕಗಳನ್ನು ಓದ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ವಿಡಿಯೋವನ್ನು ಕೇಳಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತೀರಾ, ಅಂಥವರಿಗೆ ತುಂಬಾ ಇದು ಅನುಕೂಲ ಆಗ್ತದೆ. ಅವರು ಅದನ್ನು ಓದ್ಕೊಳ್ಳಿ ಅಥವಾ ಕೇಳ್ಕೊಳ್ಳಿ. ಇನ್ನು ನಿಮ್ಮಲ್ಲಿ ಪುಸ್ತಕಗಳಿದೆ, ನೀವು ಅದನ್ನು ಓದ್ಕೊಳ್ತೀರಿ ಅಂತಾದರೆ ಖಂಡಿತವಾಗಿ ಈ ವಿಡಿಯೋವನ್ನೆಲ್ಲ ನೀವು ನೋಡಬೇಕು ಅಂತ ಇಲ್ಲ. ನಾವು ಇವತ್ತು ನಾಟಕದ ಭಾಗವನ್ನು ನೋಡ್ಕೊಳ್ಳೋಣ. ಈ ಕವಿತೆಯಲ್ಲಿರುವಂತಹ ಎಲ್ಲ ಕವಿತೆಯ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ಇನ್ನು ನಾಟಕ ಭಾಗಕ್ಕೆ ಹೋಗುವ. ನಾಟಕ ಭಾಗದಲ್ಲಿ ಎಲ್ಲ ಕೂಡ ನಾಟಕ ತುಂಬಾ ಮುಖ್ಯವಾಗಿರುವಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಆರಂಭದಲ್ಲಿ ಯಾವ ನಾಟಕ ಇದೆ ನೋಡಿ. ಒಟ್ಟು 4 ನಾಟಕ ಇರುವಂಥದ್ದು. ಹರಿಜನ್ವಾರ ನಾಟಕ, ತೆರೆಗಳು ನಾಟಕ, ಮನೆ ನಾಟಕ, ಟಿಂಗರ ಬುಡ್ಡಣ್ಣ ನಾಟಕ. ಈ 4 ನಾಟಕ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ಕಥೆಯನ್ನು ತಿಳ್ಕೊಳ್ಳಿ. ಆ ನಾಟಕದ ಕಥೆ ಏನು ಅಂತ ನಿಮಗೆ ಗೊತ್ತಾದರೆ ನಂತರ ನಿಮಗೆ ವಿವರಿಸಲಿಕ್ಕೆ ಯಾವ ರೀತಿ ವಿವರಿಸ್ಬೋದು ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಹಾಗೆ ಬರಿಬೇಕು ಹೀಗೆ ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ. ನಿಮಗೆ ಆ ಒಂದು ನಾಟಕದಲ್ಲಿ ಏನು ಅರ್ಥ ಆಗಿದೆ ಅದನ್ನೆಲ್ಲ ಬರಿತಾ ಹೋಗಿ. ಆದರೆ ನೀವು ಇದರಲ್ಲಿ ಮೊದಲು ತಿಳ್ಕೊಳ್ಬೇಕಾಗಿರುವಂಥದ್ದು ಆ ನಾಟಕದ ಒಳಗೆ ಇರುವಂತಹ ಜನರು ಯಾರು, ನಾಟಕದ ವಿಷಯ ಏನು, ನಾಟಕದ ಒಂದು ಕಥಾವಸ್ತು ಏನು, ನಾಟಕದ ಒಂದು ಜನರು ಅದರಲ್ಲಿ ಮಾಡುವಂಥ ಪಾತ್ರಗಳ ಹೆಸರೇನು ಅಂತ ನೀವು ಕಲಿಬೇಕಾಗಿರುವಂಥದ್ದು, ತಿಳ್ಕೊಳ್ಬೇಕಾಗಿರುವಂಥದ್ದು. ಹರಿಜನ್ವಾರ ನಾಟಕ. ಹರಿಜನ್ವಾರ ನಾಟಕವು ಮುಖ್ಯವಾಗಿ ಇಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ, ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡುವಂತಹ ಒಂದು ನಾಟಕ. ಹಾಗೆಯೇ ಅಲ್ಲಿ ವಿಧವೆಯ ವಿಷಯ ಕೂಡ ಇಲ್ಲಿ ಬರ್ತದೆ, ಹರಿಜನರ ಉದ್ಧಾರದ ವಿಷಯ ಬರ್ತದೆ, ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಬರ್ತದೆ. ಹಾಗೆಯೇ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಟಕವೇ ಯಾವುದು? ಹರಿಜನ್ವಾರ ನಾಟಕ ಆಗಿದೆ. ಈ ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಯಾರೆಲ್ಲ ಅಂತ ಬಂದಾಗ, ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳು, ಒಂದು ದೊಡ್ಡರಾಯರು ಪಾತ್ರ. ಎಷ್ಟು ಪಾತ್ರ ಬರ್ತದೆ ನೋಡಿ. ದೊಡ್ಡರಾಯ. 2 ವೇಣಕ್ಕ. ವೇಣಕ್ಕ ಅಂದರೆ ಯಾರು? ದೊಡ್ಡರಾಯರ ಪತ್ನಿ ವೇಣಕ್ಕ. ಅದಾದಮೇಲೆ ಶ್ಯಾಮ. ಶ್ಯಾಮ ಅಂದರೆ ಯಾರು? ಶ್ಯಾಮ ಅಂದರೆ ದೊಡ್ಡರಾಯ ಮತ್ತು ವೇಣಕ್ಕನ ಮಗ, ಒಬ್ಬನೇ ಒಬ್ಬ ಮಗ ಶ್ಯಾಮ. 4ನೇನು ವಸಂತ. ವಸಂತ ಅಂದರೆ ಯಾರು? ಶ್ಯಾಮನ ಗೆಳೆಯ ವಸಂತ.
5 ಯಮುನಾ. ಯಮುನಾ ಅಂದರೆ ಯಾರು? ಯಮುನಾ ಅಂದರೆ ವಿಧವೆಯ ಹೆಣ್ಣು ಮಗಳೊಬ್ಬಳು ವಿಧವೆಯಾಗಿರ್ತಾಳೆ, ವಿಧವೆ ಅಂತ ನೆನಪಲ್ಲಿಟ್ಕೊಳ್ಳಿ. ಕೊನೆಗೆ ಶಾಮನು ಯಮುನಳನ್ನು ವಿವಾಹವಾಗ್ತಾನೆ. ಆಮೇಲೆ ಬರುವಂತಹ ಪಾತ್ರ ತತ್ಯಾಚಾರಿ. ತತ್ಯಾಚಾರಿ ಅಂದರೆ ದೊಡ್ಡರಾಯರ ರಾಜಕೀಯ ಸಹಾಯಕನಾಗಿರುವಂಥವರು ತತ್ಯಾಚಾರಿ. 7ನೇ ಪಾತ್ರ ಅಂತಪ್ಪ. ಅಂತಪ್ಪ ಅಂದರೆ ಯಾರು? ಅಂತಪ್ಪ ಅಂದರೆ ದೊಡ್ಡರಾಯರ ಕಾರಕೂನ ಅಥವಾ ಕರಣೀಕ ಅಂತ ಹೇಳುವಂಥದ್ದು. ಅಂದರೆ ಎಲ್ಲ ಲೆಕ್ಕ ವಿಚಾರಗಳನ್ನು, ಏನೆಲ್ಲ ಇವತ್ತು ಕಾರ್ಯಕ್ರಮಗಳಿದೆ, ಆಮೇಲೆ ಕೆಲಸಗಳಲ್ಲಿ ಅಲ್ಲಿ ಒಂದು ಲೆಕ್ಕಗಳನ್ನೆಲ್ಲ ಹೇಳುವಂಥದ್ದು ಇರ್ಬೋದು, ಇದೆಲ್ಲ ಅದರಲ್ಲಿ ಬರುವಂಥದ್ದು. ಕಾರಕೂರ ಅಥವಾ ಕಾರಣೀಕನಾಗಿರುವಂಥವನು ಎಲ್ಲ ಲೆಕ್ಕಪತ್ರಗಳನ್ನೆಲ್ಲ ಬರೆಯುವಂಥದ್ದು ಇರ್ಬೋದು, ಎಲ್ಲ ವಿಚಾರಗಳನ್ನು ಬರಿತಾನೆ ಅವನು ಅಂತಪ್ಪ. ಒಟ್ಟು 7 ಪಾತ್ರಗಳನ್ನು ನಾವು ಹರಿಜನ್ವಾರ ನಾಟಕದಲ್ಲಿ ಕಾಣ್ಬೋದು. ಮತ್ತೊಮ್ಮೆ ಪಾತ್ರಗಳನ್ನು ಹೇಳ್ತಾ ಹೋಗ್ತೇನೆ. ದೊಡ್ಡರಾಯ, ವೇಣಕ್ಕ, ಶಾಮ, ವಸಂತ, ಯಮುನಾ, ತತ್ಯಾಚಾರಿ, ಆಮೇಲೆ ಅಂತಪ್ಪ. 7 ಪಾತ್ರಗಳನ್ನು ನೆನಪಲ್ಲಿಟ್ಕೊಳ್ಳಿ. ಈ 7 ಪಾತ್ರಗಳು ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳು. ದೊಡ್ಡರಾಯ, ವೇಣಕ್ಕ, ಶಾಮ, ವಸಂತ, ಯಮುನಾ, ತತ್ಯಾಚಾರಿ ಮತ್ತು ಅಂತಪ್ಪ. ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ನಿಮಗೀಗ ಗೊತ್ತಾಯಿತು. ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ, ನೆನಪಲ್ಲಿಟ್ಕೊಳ್ಳಿ. ದೊಡ್ಡರಾಯ, ವೇಣಕ್ಕ, ಶಾಮ, ವಸಂತ, ಯಮುನಾ, ಆಮೇಲೆ ತತ್ಯಾಚಾರಿ, ಅಂತಪ್ಪ. ಯಾರು ಇವರೆಲ್ಲರೂ? ದೊಡ್ಡರಾಯ ಅಂದರೆ ಯಾರು? ಹರಿಜನ್ವಾರ ನಾಟಕದ ಪ್ರಧಾನ ಪಾತ್ರವನ್ನು ಹೊಂದಿರುವಂಥವರು ದೊಡ್ಡರಾಯರು. ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ. ನೆನಪಲ್ಲಿಟ್ಕೊಳ್ಳಿ, ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ. ಈ ಒಂದು ನಾಟಕದ ಮುಖ್ಯವಾದ ಪಾತ್ರ ದೊಡ್ಡರಾಯರದು. ಅವರು ತುಂಬ ರಾಜಕೀಯ ವಿಷಯದಲ್ಲಿದ್ದವರು, ರಾಜಕೀಯದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದವರು ದೊಡ್ಡರಾಯರು. ಅವರು ಮುನ್ಸಿಪಾಲಿಟಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದಂಥವರು. ಅಲ್ಲದೆ ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರು, ಪ್ರೆಸಿಡೆಂಟ್ ಆಗುವಂತಹ ಆಸಕ್ತಿ ಹೊಂದಿದವರು, ಮುಂದೆ ಕೌನ್ಸಿಲ್ ಮೆಂಬರ್ ಆಗುವಂತಹ ಮುಖಾಂತರ ಮಂತ್ರಿ ಆಗಬೇಕು ಅಂತ ಅವರ ಒಂದು ಕನಸಾಗಿತ್ತು. ದೊಡ್ಡರಾಯರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಈ ಬಾರಿಯ ಎಲೆಕ್ಷನ್ನಲ್ಲಿ ಅಂದರೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಎಲ್ಲ ವರ್ಗದ ಜನರನ್ನು ಮಾತನಾಡುವಂಥದ್ದು, ಅವರ ವಿಶ್ವಾಸ ಗಳಿಸುವಂಥದ್ದು ನಾಟಕವನ್ನು ಮಾಡ್ತಾಯಿದ್ರು. ಅಂದರೆ ಅವರಲ್ಲೆಲ್ಲ ನಿಜವಾಗಿ ಪ್ರೀತಿ ಇರಲಿಲ್ಲ, ಆದರೆ ತನಗೆ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು, ನನ್ನನ್ನು ಗೆಲ್ಲಿಸಬೇಕಾದ್ರೆ ನಾನು ಎಲ್ಲ ವರ್ಗದ ಜನರನ್ನು ಮಾತನಾಡಿಸಬೇಕು, ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಎನ್ನುವಂಥದ್ದು ಅವರದ್ದಾಗಿತ್ತು. ಅವರು ಏನು ಮಾಡ್ತಾರೆ, ಎಲ್ಲ ಒಂದು ವರ್ಗದವರ ಮನೆಗೆ ಹೋಗಿ ಅಲ್ಲಿ ಮಾತನಾಡಿಸುವಂಥದ್ದು, ಅವರಿಗೆ ಬೇಕಾದ ಸಹಾಯವನ್ನು ಮಾಡುವಂತಹ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ ಎಂದು ಅವರು ತೋರಿಸ್ಕೊಳ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ವಿಧವೆಯಾದಂತಹ ಒಬ್ಬಳು ಯಮುನಾ ಎನ್ನುವಂತಹ ಹೆಣ್ಣು ಮಗಳನ್ನು ಮನೆಗೆ ಕರೆದುಕೊಂಡು ಬರ್ತಾರೆ. ಅವಳಿಗೆ ಯಾರೂ ದಿಕ್ಕು ದೆಸೆ ಇಲ್ಲ, ಅವಳಿಗೆ ನಾನು ಸಹಾಯ ಮಾಡುತ್ತೇನೆ, ನನ್ನ ಮನೆಯಲ್ಲಿ ಅಡಿಗೆ ಕೆಲಸಕ್ಕಾಗಿ ಇಟ್ಟುಕೊಳ್ಳುತ್ತೇನೆ, ಅಡಿಗೆ ಕೆಲಸವನ್ನು ಮಾಡಿಕೊಂಡು ಇರು ಅಂತ ಹೇಳಿ ಅವಳ ಸಹಾಯಕ್ಕಾಗಿ ಮಹಿಳೆಗೆ ಆಶ್ರಯವನ್ನು ಕೊಡ್ತಾರೆ. ಇದರಿಂದಾಗಿ ಜನರೆಲ್ಲರೂ ಕೂಡ ದೊಡ್ಡರಾಯನು ಹೊಗಳ್ತಾರೆ. ಹಾಗೆಯೇ ಅಸಹಾಯಕಳಾಗಿದ್ದಂತಹ ಯಮುನಾಳಿಗೆ ನೀವು ಆಶ್ರಯವನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ಜನರೆಲ್ಲ ಹಾಡಿ ಹೊಗಳ್ತಾರೆ. ಹರಿಜನರ ಮೇಲೆ ನಿಜವಾದ ಪ್ರೀತಿ ಇರಲಿಲ್ಲ. ಆದರೆ ಕೊಲೆಯರ ಹುಡುಗರಿಗೆ ಉತ್ಸಾಹ ಬರಲಿ ಎನ್ನುವ ಕಾರಣದಿಂದ ಅಲ್ಲಿಗೆ ಹೋಗಿ ಅವರ ಒಂದು ಗುಡಿ ಪ್ರವೇಶವನ್ನು ಮಾಡಿ ಅಲ್ಲಿ ಮಾತನಾಡುವಂಥದ್ದು, ಅವರಿಗೆ ಸಹಾಯ ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ರು. ಯಾಕೆಂದರೆ ಅವರಿಗೆ ಚುನಾವಣೆಯಲ್ಲಿ ಮತ ಸಿಗಬೇಕಿತ್ತು. ಅದಕ್ಕೆ ಈ ಮೂಲಕ ಭವಿಷ್ಯದಲ್ಲಿ ಬರಲಿರುವಂಥ ಚುನಾವಣೆಯಲ್ಲಿ ನನಗೆ ಎಲ್ಲ ಚುನಾವಣೆ ಮತ ಸಿಗಬೇಕು ಎನ್ನುವ ಕಾರಣಕ್ಕೆ ಅವರು ಈ ರೀತಿಯಾಗಿ ಮಾಡ್ತಾಯಿದ್ರು. ಸಮಾಜದ ಜನರ ಆರ್ಥಿಕ ರಾಜಕೀಯ ಸ್ಥಾನಮಾನಗಳಿಗೆ ಒದಗಬಹುದಾದಂತಹ ಅಪಾಯಕ್ಕೆ ಉಪಾಯ ಕಂಡುಕೊಳ್ಳುವಂಥದ್ದನ್ನು ಮಾಡ್ತಾಯಿದ್ರು. ಆಮೇಲೆ ಏನಾಗ್ತದೆ, ಇಲ್ಲಿ ದೊಡ್ಡರಾಯರು ಅಂದ್ಕೊಂಡಿರುವಂಥದ್ದು, ನನಗೆ ಚುನಾವಣೆಯಲ್ಲಿ ನನಗೆ ಇದು ಮತವನ್ನು ಹಾಕಿ ನನ್ನನ್ನು ಗೆಲ್ಲಿಸ್ತಾರೆ, ಇವರನ್ನೆಲ್ಲ ಒಳ್ಳೆಯದನ್ನು ಮಾಡಿಕೊಂಡ್ರೆ ಅಂತ ಯೋಚನೆಯನ್ನು ಮಾಡಿರ್ತಾರೆ ಯಾರು? ದೊಡ್ಡರಾಯರು.
ದೊಡ್ಡರಾಯರ ಒಬ್ಬನೇ ಒಬ್ಬ ಮಗ ಶ್ಯಾಮ. ಶ್ಯಾಮನಿಗೆ ಗೊತ್ತಿಲ್ಲ, ಅಂದರೆ ದೊಡ್ಡರಾಯರು ಇದನ್ನು ನಾಟಕದ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಸತ್ಯ ಅಂತ ನಂಬಿದ್ದ, ಅಪ್ಪನಲ್ಲಿ ಸಾಮಾಜಿಕ ಕಳಕಳಿ ಇದೆ, ದೊಡ್ಡರಾಯರು ಎಲ್ಲ ರೀತಿಯ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕತೆಯಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅವನು ಅಂದುಕೊಂಡು ಅವನು ಏನು ಮಾಡ್ತಾನೆ, ತಂದೆ ಕರೆದುಕೊಂಡು ಬಂದಿದ್ದಂತಹ ವಿಧವೆಯಾದಂತಹ ಯಮುನಾಳಿಗೆ ಜೀವನವನ್ನು ಕೊಡ್ತೇನೆ, ನಾನು ಅವಳ ಜೀವನಕ್ಕೆ ದಾರಿದೀಪವಾಗ್ತೇನೆ, ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ ಅವನು ಕೊನೆಯದಾಗಿ ಹೇಳುವಂಥದ್ದು. ಅದು ಯಾವರಿಗೂ ಕೂಡ ಇಷ್ಟ ಇರೋದಿಲ್ಲ, ದೊಡ್ಡರಾಯರಿಗಾಗಲಿ ವೇಣಕ್ಕನಾಗಲಿ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ವೇಣಕ್ಕ ಅಂದರೆ ಯಾರು? ದೊಡ್ಡರಾಯರ ಪತ್ನಿ ವೇಣಕ್ಕ. ವೇಣಕ್ಕ ಹೇಗೆ ಅಂತ ಹೇಳಿದರೆ ಮಡಿ ಮೈಲಿಗೆ ಅಂತ ಯಾವಾಗಲೂ ಇರ್ತಾ ಇದ್ದದ್ದು. ದೊಡ್ಡರಾಯರ ಅವರ ಯಾವ ಕೆಲಸ ಕೂಡ ಅವರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ರಾಜಕೀಯಕ್ಕೆ ಹೋಗಿದ್ದಂತೂ ಅವರಿಗೆ ಇಷ್ಟವೇ ಇರಲಿಲ್ಲ. ವೇಣಕ್ಕ ಯಾವಾಗಲೂ ಸದಾ ಮಡಿ ಮೈಲಿಗೆ ಅಂತ ಇರ್ತಿದ್ದಂಥ ಸಂದರ್ಭದಲ್ಲಿ ದೊಡ್ಡರಾಯರು ವಿಧವೆಯಾದಂಥ ಯಮುನಾಳನ್ನು ಮನೆಗೆ ಕರೆದುಕೊಂಡು ಬಂದು ಮನೆ ಕೆಲಸಕ್ಕಾಗಿ ಅಡಿಗೆ ಕೆಲಸಕ್ಕಾಗಿ ಇಟ್ಟುಕೊಂಡು ಕರೆದುಕೊಂಡು ಬಂದದ್ದು ವೇಣಕ್ಕನಿಗೆ ಸ್ವಲ್ಪವೂ ಕೂಡ ಇಷ್ಟ ಇರಲಿಲ್ಲ. ವೇಣಕ್ಕ ಇಲ್ಲ, ನಾನು ನನ್ನ ಅಡಿಗೆಯನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ವೇಣಕ್ಕ ಅವರ ಅಡಿಗೆಯನ್ನು ಅವರೇ ಮಾಡ್ತಾಯಿದ್ರು. ದೊಡ್ಡರಾಯರ ಧರ್ಮಪತ್ನಿಯವರು, ಅವರಿಗೆ ಒಬ್ಬನೇ ಒಬ್ಬ ಮಗ ಶ್ಯಾಮ. ವೇಣಕ್ಕ ಸನಾತನ ಸಂಪ್ರದಾಯವಾದಿಯಾಗಿದ್ದರು, ಮಡಿ ಮೈಲಿಗೆಯಲ್ಲಿ ಸದಾ ಇರ್ತಾ ಇದ್ದಂಥವರು. ದೊಡ್ಡರಾಯರ ಒಂದು ಜೀವನ, ಅವರ ನಡವಳಿಕೆಯನ್ನು ಕಂಡು ಯಾವಾಗಲೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದರು. ಯಮುನಾ ಎಂಬ ಅಡುಗೆಯವಳಿದ್ದರೂ ಅವಳು ವಿಧವೆಯಾದುದರಿಂದ ಅವಳು ಮಾಡಿದ ಅಡುಗೆಯನ್ನು ಊಟ ಮಾಡದೆ ತಾನೇ ಅಡುಗೆಯನ್ನು ಮಾಡಿಕೊಂಡು ವೇಣಕ್ಕ ಊಟವನ್ನು ಮಾಡ್ತಾಯಿದ್ರು. ಮನೆಯಲ್ಲಿದ್ದ ಬಂಗಾರವನ್ನು ದೊಡ್ಡರಾಯರು ಅಡವಿಟ್ಟು ಚುನಾವಣೆಗೆ ಖರ್ಚು ಮಾಡಿರುವಂಥದ್ದು ವೇಣಕ್ಕನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಅದನ್ನು ವಿರೋಧವನ್ನು ಮಾಡ್ತಾಯಿದ್ರು. ಅಂತಪ್ಪ ದೊಡ್ಡರಾಯರಿಗೆ ಮಾಡುವ ಸಹಾಯ ವೇಣಕ್ಕಳಿಗೆ ವ್ಯರ್ಥ ಅಂತ ಅನ್ನಿಸ್ತಾ ಇತ್ತು. ಅಂತಪ್ಪ ಅಂದರೆ ಯಾರು? ಅಂತಪ್ಪ ಅಂದರೆ ದೊಡ್ಡರಾಯರಿಗೆ ಸಹಾಯ ಮಾಡುವಂತಹ ಕರಣೀಕ, ಸತ್ಯಾಚಾರಿ ಕೂಡ ದೊಡ್ಡರಾಯರ ರಾಜಕೀಯ ಸಹಾಯಕನಾಗಿ ಅವನ ಹಿಂದೆ ಇರುವಂಥವರು. ಅಂತಪ್ಪನಿಗೆ ತುಂಬ ವಯಸ್ಸಾಯಿತು, ಅವನಿಗೆ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ. ಈಗ ವೇಣಕ್ಕ ಹೇಳುವಂಥದ್ದು ಏನು ಅಂದರೆ, ಅಂತಪ್ಪನಿಗೆ ಏನು ಕಾಣಿಸುವುದಿಲ್ಲ, ಅವರು ಕೆಲಸವನ್ನು ಮಾಡುವಂಥದ್ದು ವ್ಯರ್ಥ ಎನ್ನುವಂಥದ್ದು. ಹೊರ ಜಗತ್ತಿಗೆ ವೇಣಕ್ಕ ಕಟ್ಟಾ ಸಂಪ್ರದಾಯಸ್ಥಳಂತೆ ಕಂಡು ಬಂದರೂ ಕೂಡ ಅವಳ ಹೃದಯ ಮೃದು, ಅಂದರೆ ಅಂತರ್ಯದಲ್ಲಿ ಕರುಣಾಮಯಿಯಾಗಿರ್ತಾಳೆ, ಸಹೃದಯಿಯಾಗಿರ್ತಾಳೆ. ವೈದಿಕರ ವಿರೋಧಕ್ಕೆ ಹೆದರಿದ ದೊಡ್ಡರಾಯರು ಯಮುನಾಳನ್ನು ಮನೆಯಿಂದ ಹೊರಕಳಿಸಲು ಪ್ರಯತ್ನಿಸಿದಾಗ ಅವಳನ್ನು ಮನೆಯಲ್ಲೇ ಉಳಿಸಿಕೊಳ್ಳುವಂತಹ ಹೃದಯವಂತೆ ಸಹೃದಯತೆಯನ್ನು ಯಾರು ಮೆರೀತಾಳೆ? ವೇಣಕ್ಕ ಮೆರೀತಾಳೆ. ಅಷ್ಟೇ ಅಲ್ಲದೆ ಒಂದೊಮ್ಮೆ ಹೊಲೆಯರ ಮಗು ಒಂದು ಗಟಾರದಲ್ಲಿ ಬಿದ್ದಿರುವುದನ್ನು ಕಂಡು ರಕ್ಷಿಸಲು ಯಾರೂ ಮುಂದಾಗುವುದಿಲ್ಲ, ಯಾರೂ ಕೂಡ ಮುಂದೆ ಹೋಗುವುದಿಲ್ಲ. ಆಗ ಮಡಿ ಮೈಲಿಗೆ ಯಾವುದನ್ನು ಲೆಕ್ಕಿಸದಂತಹ ವೇಣಕ್ಕ ಏನು ಮಾಡ್ತಾಳೆ, ಆ ಮಗುವನ್ನು ಹೋಗಿ ಗಟಾರದಿಂದ ಮೇಲಕ್ಕೆ ಎತ್ತುವಂತಹ ಕೆಲಸವನ್ನು ಮಾಡುವಂಥದ್ದು ವೇಣಕ್ಕ. ಶ್ಯಾಮ ಅಂತಹ ರೀತಿಯ ಒಂದು ಮಾನವೀಯತೆ ಗುಣ ಅವಳಲ್ಲಿರುತ್ತದೆ. ಇದರಲ್ಲಿ ನಾವು ಕಾಣ್ಬೋದು ಈ ಒಂದು ನಾಟಕದಲ್ಲಿ ಶ್ಯಾಮ ದೊಡ್ಡರಾಯರು ಮತ್ತು ವೇಣಕ್ಕನ ಒಬ್ಬನೇ ಒಬ್ಬ ಮಗ. ಅವನಿಗೆ ತಂದೆ ಮಾಡುವಂಥ ಸಾಮಾಜಿಕ ಒಂದು ಕೆಲಸಗಳೆಲ್ಲ ಒಳ್ಳೆಯದು, ಅವರು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವನು ಅಂದುಕೊಂಡಿದ್ದ. ಆದರೆ ದೊಡ್ಡರಾಯರು ತಮ್ಮ ಚುನಾವಣೆಗೋಸ್ಕರ ಆ ರೀತಿ ಮಾಡ್ತಾ ಇರುವಂಥದ್ದು, ಒಂದು ನಾಟಕವನ್ನು ಮಾಡ್ತಾ ಇರುವಂಥದ್ದು ಅವನಿಗೆ ಗೊತ್ತಿರುವುದಿಲ್ಲ. ಸಾಮಾಜಿಕ ಕ್ರಾಂತಿಯಲ್ಲಿ ತಂದೆಯ ಮೇಲೆ ಅಪಾರ ಭರವಸೆಯನ್ನಿಟ್ಟುಕೊಂಡಿರುವಂತಹ ಒಂದು ಯುವಕ ಶ್ಯಾಮ. ತಾನು ಹರಿಜನರ ಉದ್ಧಾರ ಮಾಡಬೇಕು, ಪವಿತ್ರ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡಲು ನಿರ್ಧರಿಸ್ತಾನೆ. ಅದರ ಅಂಗವಾಗಿ ವಿಧವೆಯಾದಂಥ ಯಮುನಾಳನ್ನು ಪುನರ್ವಿವಾಹ ಮಾಡಿಕೊಂಡು ತಂದೆಯ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಆತನು ನಿರ್ಧರಿಸುವಂಥದ್ದು. ಇಲ್ಲಿ ಶ್ಯಾಮನ ಗೆಳೆಯ, ತುಂಬನೇ ಆತ್ಮೀಯ ಗೆಳೆಯ ವಸಂತನ ದ್ರೌಪದಿ ಹರಣ ಮತ್ತು ದಲಿತೋದ್ಧಾರದಂತಹ ನಾಟಕಗಳಿಂದ ಹೆಚ್ಚಿನದಾಗಿ ಪ್ರಭಾವಿತನಾಗಿದ್ದಾನೆ. ಆದರೆ ತಂದೆ ದೊಡ್ಡರಾಯರ ಒಂದು ತೋರಿಕೆಯ ಪ್ರೀತಿ ಇರ್ಬೋದು, ತೋರಿಕೆಯ ಒಂದು ಅವನಿಗೆ ಅರ್ಥ ಆಗುವುದಿಲ್ಲ. ತಂದೆಯ ಬಾಹ್ಯ ವರ್ತನೆಗಳನ್ನು ನಿಜವೆಂದೇ ನಂಬಿಕೊಂಡು ಬಂದಿದ್ದವನು ಶ್ಯಾಮ. ಇವನಿಗೆ ಸಮಾಜದ ನಿಷ್ಠುರ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವಾಗಲಿ ಸ್ಥೈರ್ಯವಾಗಲಿ ಇಲ್ಲ. ಈತ ದೀಪದ ಬೆಳಕಿಲ್ಲದೆ ಕತ್ತಲಲ್ಲಿ ಒಬ್ಬನೇ ಮಲಗಲು ಹೆದರುವ ಪುಕ್ಕಲ ಕೂಡಾಗಿದ್ದಾನೆ. ಆದರೆ ನಾಟಕದ ಕೊನೆಗೆ ವಿಧವೆ ಯಮುನಾಳ ಕೈ ಹಿಡಿದು ಏನೇ ಆದರೂ ತಾನು ಯಮುನಾಳನ್ನೇ ಮದುವೆಯಾಗುವುದಾಗಿ ಘೋಷಿಸುತ್ತಾನೆ. ವಸಂತ ಅಂದರೆ ಯಾರು? ವಸಂತ ಅಂದರೆ ಶ್ಯಾಮನ ಗೆಳೆಯ. ತನ್ನ ಆತ್ಮೀಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಜೊತೆಯಾಗಿ ತುಂಟತನ, ಜಾಣ್ಮೆ, ವಿಚಾರಗಳಿಂದ ಎಲ್ಲರನ್ನೂ ಆಕರ್ಷಿಸ್ತಾ ಇದ್ದ. ಅವನು ನಾಟಕಗಳನ್ನೆಲ್ಲ ಮಾಡಿಸ್ತಾ ಇದ್ದ, ನಾಟಕಗಳನ್ನು ಆಡ್ತಾ ಇದ್ದ.
ಅವನು ಕೂಡ ಮದುವೆ ಆಗಿತ್ತು. ಯಾರನ್ನು ಮದುವೆ ಆಗಿದ್ದವನು ಅಂದರೆ ದೊಡ್ಡರಾಯರ ರಾಜಕೀಯ ಸಹಾಯಕನಾಗಿದ್ದಂಥ ತತ್ಯಾಚಾರಿ ಪಾತ್ರ ಬರ್ತದೆ ನೋಡಿ. ತತ್ಯಾಚಾರಿಯ ಮಗಳನ್ನು ವಸಂತಳಿಗೆ ಮದುವೆ ಮಾಡಿ ಕೊಟ್ಟಿದ್ರು. ತತ್ಯಾಚಾರಿಯ ಮಗಳನ್ನು ಮದುವೆಯಾಗಿದ್ದ, ಆದರೆ ಅವರ ದಾಂಪತ್ಯ ಜೀವನ ಸುಖವಾಗಿಲ್ಲ, ಅವರ ದಾಂಪತ್ಯ ಜೀವನ ತುಂಡಾಗಿತ್ತು. ಆದ್ದರಿಂದಲೇ ಸಂಪ್ರದಾಯಸ್ಥ ಮಾವ ತತ್ಯಾಚಾರಿ ಮತ್ತು ವಸಂತ ಯಾವಾಗಲೂ ಜಗಳ ಕೂಡ ಆಡ್ತಾಯಿದ್ರು. ಅಂತಪ್ಪನ ಜೊತೆ ಯಾವಾಗಲೂ ಹಾಸ್ಯ ಮಿಶ್ರಿತ ನಿಷ್ಠೂರ ಮಾತುಗಳನ್ನು ಕೂಡ ಆಡ್ತಾಯಿದ್ರು. ಯಮುನಾ ಮತ್ತು ಶ್ಯಾಮ ಮತ್ತೆ ವಿವಾಹವಾಗಲಿಕ್ಕೆ ಒಂದು ರೀತಿಯಲ್ಲಿ ವಸಂತ ಕೂಡ ಕಾರಣ ಆಗ್ತಾನೆ. ವಸಂತ ಸಹಾಯವನ್ನು ಕೂಡ ಮಾಡ್ತಾನೆ. ನಾಟಕದ ಅಂತ್ಯದಲ್ಲಿ ವೇಣಕ್ಕ ಗಟಾರದಲ್ಲಿದ್ದ ಕೂಸನ್ನು ಮೇಲಕ್ಕೆ ಎತ್ತುವುದು, ಶ್ಯಾಮ ಯಮುನಳ ಪುನರ್ವಿವಾಹವಾಗುವುದನ್ನು ಪ್ರೋತ್ಸಾಹಿಸುತ್ತಾನೆ. ಅಸಮಾನತೆಯಿಂದ ಕೂಡಿದ ಈಗಿನ ಸಾಮಾಜಿಕ ವ್ಯವಸ್ಥೆ ಬದಲಾಗಿ ಅನ್ಯಾಯ ಶೋಷಣೆಗೆ ಒಳಗಾದವರ ಉದ್ಧಾರವಾಗಬೇಕೆಂದು ಕಳಕಳಿ ವಸಂತನಿಗೆ ಕೂಡ ಇರ್ತದೆ. ಇನ್ನು ಯಮುನಳ ವಿಚಾರ ಬಂದಾಗ, ಯಮುನ ವಿಧವೆಯಾಗಿರ್ತಾಳೆ. ಈಕೆಗೆ ತನ್ನ ಜಾತಿ ಗೋತ್ರ ಒಂದು ಗೊತ್ತಿಲ್ಲ. ಬ್ರಾಹ್ಮಣರು ತನ್ನನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ತಾನು ಹೊಲೆಯರಾಕೆ ಇರಬೇಕೆಂದು ಅವಳು ಭಾವಿಸುತ್ತಾಳೆ. ಬ್ರಾಹ್ಮಣರ ಮಾತು ನೋಟಗಳಿಗೆ ಹೆದರಿ ಹರಿಜನರ ಉದ್ಧಾರದಂತಹ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ದೊಡ್ಡರಾಯರಲ್ಲಿ ಆಶ್ರಯವನ್ನು ಪಡೆಯುವಂಥದ್ದು. ದೊಡ್ಡರಾಯರು ಯಮುನಳಿಗೆ ಕೆಲಸವನ್ನು ಕೊಡುವಂಥದ್ದು. ಅವಳು ಯಾವ ಸಂಬಳವನ್ನು ನಿರೀಕ್ಷಿಸದೆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅವರು ಕೊಡುವಂಥ ಊಟಕ್ಕೆ ಪ್ರತಿಯಾಗಿ ರಾಯರ ಮನೆಯಲ್ಲಿ ಅಡಿಗೆ ಕೆಲಸವನ್ನು ಮಾಡಿಕೊಂಡು ಇರ್ತಾಳೆ. ಚುನಾವಣೆ ಕಳೆಯುವವರೆಗೆ 4 ದಿನ ನಮ್ಮ ಮನೆಯಲ್ಲಿ ಇದ್ದು ನಂತರ ಹೊರಹೋಗುವು ಎಂದು ರಾಯರು ಹೇಳಿದಾಗ, ನನ್ನನ್ನು ಬ್ರಾಹ್ಮಣರಿಗೆ ಒಪ್ಪಿಸಬೇಡಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ. ವೇಣಕ್ಕಳ ಅಂತಃಕರಣ ದೃಷ್ಟಿ ಇವಳನ್ನು ಉಳಿಯುವಂತೆ ಕೂಡ ಮಾಡ್ತದೆ. ಅಂದರೆ ಯಮುನಾಳನ್ನು ಹೊರಗೆ ಹೋಗುವುದು, ಚುನಾವಣೆ ಆದ ಕೂಡಲೇ ನೀನು ಇಲ್ಲಿಂದ ಹೋಗಬೇಕು ಅಂತ ದೊಡ್ಡರಾಯರು ಹೇಳಿರ್ತಾರೆ. ಆದರೆ ದೊಡ್ಡರಾಯರ ಪತ್ನಿ ವೇಣಕ್ಕೆ ಏನು ಹೇಳಿರ್ತಾರೆ ಅಂದರೆ, ಸರಿ ನೀನು ಇಲ್ಲಿರು, ಅವರಿಗೆ ಒಂದು ರೀತಿಯ ನೀನು ಇಲ್ಲಿರು, ನಿನಗೆ ಒಳ್ಳೆಯದಾಗ್ತದೆ ಎನ್ನುವಂಥ ರೀತಿಯಲ್ಲಿ ಅವರು ಹೇಳುವಂಥದ್ದು. ವೇಣಕ್ಕಳ ಅಂತಃಕರಣದ ದೃಷ್ಟಿಯಿಂದ ಅವಳು ಇಲ್ಲೇ ಇರುವಂತೆ ಆಗ್ತದೆ. ಇವಳ ಮತ್ತು ತತ್ಯಾಚಾರ್ಯ ನಡುವಿನ ಸಂಬಂಧದ ಬಗ್ಗೆ ಜನ ಆಡಿಕೊಳ್ಳುವುದು ವಸಂತನ ಮಾತುಗಳಿಂದ ತಿಳಿಯುತ್ತದೆ. ಇದೇ ವಸಂತನ ಮಧ್ಯಸ್ಥಿಕೆಯಲ್ಲಿ ಇವಳ ಮತ್ತು ಶ್ಯಾಮನ ಪುನರ್ವಿವಾಹ ಸಂಬಂಧವೇರ್ಪಡುತ್ತದೆ. ಒಟ್ಟಿನಲ್ಲಿ ಯಮುನಾ ಶೋಷಿತ ಮಹಿಳೆಯಾಗಿರ್ತಾಳೆ. ಸಾಂಪ್ರದಾಯಿಕ ಕಟ್ಟುಪಾಡುಗಳಿಂದ ಮುಕ್ತಳಾಗಿ ಹೊಸ ಬದುಕಿಗೆ ಕಾಲಿರಿಸಿರುವವಳು. ಶ್ಯಾಮನಿಂದ ಇವಳಿಗೆ ಹೊಸ ಬದುಕು ಕೂಡ ಪ್ರಾಪ್ತವಾಗ್ತದೆ. ಇನ್ನು ತತ್ಯಾಚಾರಿಯನ್ನು ನೋಡಿದರೆ ದೊಡ್ಡರಾಯರ ರಾಜಕೀಯ ಸಹಾಯಕ, ಸಂಪ್ರದಾಯಸ್ಥ ಬ್ರಾಹ್ಮಣನಾಗಿದ್ದರೂ ಕೂಡ ಉಂಡಾಡಿಗ ಅಂತಲೇ ಹೇಳ್ಬೋದು. ಬರುವ ಮುನ್ಸಿಪಾಲಿಟಿ ಎಲೆಕ್ಷನ್ನಲ್ಲಿ ದೊಡ್ಡರಾಯರನ್ನು ಗೆಲ್ಲಿಸುವ ಸಲುವಾಗಿ ಬೇರೆ ಬೇರೆ ಜಾತಿ ಧರ್ಮಕ್ಕೆ ಸೇರಿದವರನ್ನು ಭೇಟಿಯಾಗಿ ಅವರ ಮತವನ್ನು ಸೆಳೆಯುವ ಕೆಲಸ ಮಾಡ್ತಾ ಇರ್ತಾನೆ. ಈ ಕಾರಣಕ್ಕಾಗಿ ಎಷ್ಟೋ ಸಂಪ್ರದಾಯಸ್ಥ ಬ್ರಾಹ್ಮಣರಿಂದ ಅವಹೇಳನಕ್ಕೂ ಕೂಡ ಒಳಗಾಗಿದ್ದಾನೆ. ತನ್ನ ಮಗಳನ್ನು ವಸಂತನಿಗೆ ಕೊಟ್ಟು ಮದುವೆ ಮಾಡಿದ್ದರೂ ಅವರಿಬ್ಬರು ಬೇರೆ ಬೇರೆಯಾಗಿ ದೂರವಾಗಿರುವುದರಿಂದ ವಸಂತನ ಮೇಲೆ ತತ್ಯಾಚಾರಿಗೆ ಅಪಾರವಾದ ಕೋಪ ಕೂಡ ಇರ್ತದೆ. ವಸಂತ ಮತ್ತು ಇವನ ನಡುವೆ ಆಗಿಂದಾಗಿ ಸಂಘರ್ಷ ಕೂಡ ನಡೀತಾನೆ ಇರ್ತದೆ. ಮುಸಲ್ಮಾನ ನಬಿ ಸಾಹೇಬನನ್ನು ಓಲೈಸಿ ರಾಯರ ಮನೆಗೆ ಕರೆತರುವಲ್ಲಿ ಇವನದೇ ಪ್ರಧಾನ ಪಾತ್ರ ಕೂಡ ಆಗಿರ್ತದೆ. ಇನ್ನು ಅಂತಪ್ಪ ದೊಡ್ಡರಾಯರ ಕಾರಕೂನ ಅಥವಾ ಕಾರಣಿಕ ಅಂತಲೇ ಹೇಳ್ಬೋದು. ಒಬ್ಬ ವಯೋವೃದ್ಧ, ವಯಸ್ಸಾಗಿದೆ, ಬರಿಗಣ್ಣಿನಿಂದ ಓದಲು ಬರೆಯಲು ಸಾಧ್ಯವಾಗ್ತಾ ಇಲ್ಲ. ಈತ ದೊಡ್ಡರಾಯರಿಗೆ ಸಹಾಯಕನಾಗಿ ಮಾಡುವ ಕೆಲಸವನ್ನು ವೇಣಕ್ಕ ವ್ಯರ್ಥ ಅಂತ ಹೇಳಿದಾಗ ಅವನಿಗೆ ತುಂಬಾ ಬೇಸರವಾಗ್ತದೆ, ಮರುಗ್ತಾನೆ. ಈತ ಕೂಡ ಸನಾತನ ಸಂಪ್ರದಾಯವಾದಿ. ತತ್ಯಾಚಾರಿ ಮತ್ತು ವಸಂತರ ಜಗಳವನ್ನು ಸರಿಪಡಿಸಿ ಅವರೊಬ್ಬರಲ್ಲಿ ಜಗಳವನ್ನು ಸರಿಪಡಿಸುವ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಈ ಅಂತಪ್ಪವಾಗಿರ್ತಾರೆ. ಒಟ್ಟಿನಲ್ಲಿ ಈ ಒಂದು ಹರಿಜನ್ವಾರ ನಾಟಕ ಎನ್ನುವಂಥದ್ದು ಹರಿಜನ್ವಾರ ನಾಟಕ ಸಂಪೂರ್ಣವಾಗಿ ಮೇಲು ಜಾತಿ ಕೀಳು ಜಾತಿ, ಮುಂದುವರಿದವರು ಹಿಂದುಳಿದವರು, ಶಿಕ್ಷಿತರು ಅಶಿಕ್ಷಿತರು, ಸತ್ಯ ಸುಳ್ಳು, ಇರುವಿಕೆ ತೋರಿಕೆ ಮೊದಲಾದ ವೈರುಧ್ಯಗಳ ಬರವಣಿಗೆಯ ಮೂಲಕ ಸಮಾಜಕ್ಕೆ ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಮಾಡುವಂಥದ್ದನ್ನು ಕಾಣ್ಬೋದು. ವಿಧವಾ ವಿವಾಹಕ್ಕಿರುವಂತಹ ತೊಡಕುಗಳ ಬಗ್ಗೆ ವಿವರಿಸ್ತಾರೆ. ನೈತಿಕ ದಿವಾಳಿತನ, ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳ ಬಗ್ಗೆ ವಿವರಿಸುವಂಥದ್ದು ಈ ಹರಿಜನ್ವಾರ ನಾಟಕದಲ್ಲಿ. ನಂತರ ಕೊನೆಯದಾಗಿ ಶ್ಯಾಮ ಯಮುನಳನ್ನು ವಿವಾಹವಾಗುವಂಥದ್ದನ್ನು ಕಾಣ್ಬೋದು. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಎನ್ನುವಂತೆ ದೊಡ್ಡರಾಯರು ಯೋಚನೆ ಮಾಡಿದ್ದೆಲ್ಲ ತಲೆ ಕೆಳಗಾಗ್ತದೆ. ಅವರು ಯೋಚನೆ ಮಾಡಿದ್ದೆಲ್ಲ ಬದಲಾವಣೆಯಾಗಿ ಚುನಾವಣೆಯಲ್ಲೂ ಕೂಡ ಅವರು ಗೆಲ್ಲುವಂಥದ್ದಿಲ್ಲ. ಇಲ್ಲಿ ಜಯ ನೈತಿಕತೆಗೆ ಹೊರತು ಸುಳ್ಳು ವಂಚನೆ ಆಷಾಢಭೂತಿಗಲ್ಲ ಎನ್ನುವಂಥ ಸಂದೇಶ ಈ ಒಂದು ನಾಟಕದಲ್ಲಿ ಕಾಣ್ಬೋದು. ನಾಟಕದಲ್ಲಿ ಬಂದಿರುವಂಥ ಅರ್ಥಗಳನ್ನು ನೋಡ್ಕೊಳ್ಳುವ. ಕಂದೀಲು ಅಂದರೆ ಲಾಟೀನು, ಮುಖ್ಯವಾದ ಅರ್ಥಗಳನ್ನು ಮಾತ್ರ ನೋಡ್ತಾ ಇರುವಂಥದ್ದು. ಆದರ ಪ್ರೀತಿ, ಸಮಯ ಇದ್ದರೆ ಉಳಿದಿರುವಂಥ ಅರ್ಥಗಳನ್ನು ಕೂಡ ಓದ್ಕೊಳ್ಳಿ. ದವಾನಲ ಅಂದರೆ ಬೆಂಕಿ, ಗಾವಿಳ ಅಂದರೆ ದಡ್ಡ. ಇಲ್ಲಿ
ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿದೆ. ಹಾಗೆ ಅವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಬರೆದಿದ್ದಾರೆ ಅಂತ. ನನಗಂತೂ ಕಂಠ ತುಂಬಿ ಬಂದಿತು ಅಂತ ಎನ್ನುವಂಥ ಸಾಲನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಇದೇ ರೀತಿಯಲ್ಲಿ ನಿಮ್ಮ ಎಲ್ಲ ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಇದೇ ರೀತಿಯಲ್ಲಿ ಬರೆಯುವಂಥದ್ದು. ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವ ಹರಿಜನ್ವಾರ ನಾಟಕದ ಮೊದಲನೇ ಎಳೆಯಿಂದ ಆರಿಸಲಾಗಿದೆ. ಮೊದಲನೇ ಎಳೆ ಅಂತ ಬರೀಬೇಕು ಅಂತೆಲ್ಲ, ಹರಿಜನ್ವಾರ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ದೊಡ್ಡರಾಯರು ಹೆಣ್ಣು ಮಕ್ಕಳ ಶಾಲೆಗೆ ಹೋಗಿದ್ದಾಗ ಅಲ್ಲಿಯ ಮಕ್ಕಳು ದೊಡ್ಡರಾಯರ ಗುಣವನ್ನು ವರ್ಣನೆ ಮಾಡಿ ಹಾಡುತ್ತಾರೆ. ಈ ಹಾಡನ್ನು ಕೇಳಿದಾಗ ಅಂತಪ್ಪನಿಗೆ ಹಿಡಿಸಲಾಗದಷ್ಟು ಆನಂದವಾಗುತ್ತದೆ. ದೊಡ್ಡರಾಯರ ಬಗ್ಗೆ ಅಸಮಾಧಾನದಿಂದ ವೇಣಕ್ಕ ನುಡಿದಾಗ ಆ ಶಾಲಾ ಪ್ರಸಂಗ ನೆನಪಿಗೆ ಬಂತು. ಅಂದು ನನಗಂತೂ ಕಂಠ ತುಂಬಿ ಬಂದಿತ್ತು ಎಂದು ವೇಣಕ್ಕಳಿಗೆ ಹೇಳಿದಂತಹ ಮಾತಾಗಿದೆ. ಇದನ್ನು ಅಂತಪ್ಪನು ವೇಣಕ್ಕಳಿಗೆ ಹೇಳಿರುವಂತಹ ಮಾತು. ದೊಡ್ಡರಾಯರ ವ್ಯಕ್ತಿತ್ವದ ಬಗ್ಗೆ ಸ್ವತಃ ಹೆಮ್ಮೆ ಪಡುವ ಅಂತಪ್ಪ ವೇಣಕ್ಕರಲ್ಲೂ ಆ ಒಂದು ಆದರ ಹುಟ್ಟಲಿ ಎನ್ನುವಂಥ ಇಚ್ಛೆ ಅಂತಪ್ಪನಿಗಿರುವಂಥ ಈ ಮಾತುಗಳನ್ನು ಸೂಚಿಸುತ್ತದೆ. ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದೆ ನೋಡಿ. ಜನಿವಾರ ಮಾಡೋದಂದೆ ಬೆಳೀತಪ್ಪ, ಬೇಕಾದರ ಹರಜನ ಅನ್ನಿ, ಗುಡಿಗೆ ಏನು ಮೈಲಿಗೆ ಅಂಟಿಕೊಳ್ಳುವುದಿಲ್ಲ. ಇದು ಹರಿಜನ್ವಾರ ನಾಟಕದಿಂದ ಆರಿಸಿಕೊಳ್ಳಲಾಗಿರುವಂಥದ್ದು, ಶ್ರೀರಂಗರು ಬರೆದಿರುವ ಹರಿಜನ್ವಾರ ನಾಟಕ. ಇನ್ನು ಬರುವಂತಹ ನಾಟಕ ತೆರೆಗಳು ನಾಟಕ. ತೆರೆಗಳು ನಾಟಕವನ್ನು ಬರೆದವರು ಪಿ ಲಂಕೇಶ್ ಅವರು. ತೆರೆಗಳು ನಾಟಕವನ್ನು ಬರೆದವರು ಪಿ ಲಂಕೇಶ್ ಅವರು. ತೆರೆಗಳು ನಾಟಕದಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಇದರಲ್ಲಿ ಬರುವಂತಹ ಪಾತ್ರಗಳು 4 ಪಾತ್ರಗಳನ್ನು ಕಾಣ್ಬೋದು. ಒಬ್ಬ ವ್ಯಕ್ತಿ ಇರುವಂಥದ್ದು, ಅಂದರೆ ಅವನು ಅಪರಾಧವನ್ನು ಮಾಡಿದ್ದಾನೆ, ತಪ್ಪು ಕೆಲಸಗಳನ್ನು ಮಾಡಿದ್ದಾನೆ, ಅವನ ವಿಚಾರಣೆಯನ್ನು ಮಾಡಲಿಕ್ಕೆ 3 ಜನರು ಪೊಲೀಸ್ ವ್ಯಕ್ತಿಗಳು ಬರುವಂಥದ್ದು, 3 ಜನ ತನಿಖಾಧಿಕಾರಿಗಳು ಬರುವಂಥದ್ದು. ಅವರು ಪೊಲೀಸ್ ಅಲ್ಲ, ತನಿಖಾಧಿಕಾರಿಗಳು. ಯಾರೆಲ್ಲ? ಕಂಠಿ ಮೊದಲು ಒಬ್ಬ ವ್ಯಕ್ತಿ. ಸಂಪೂರ್ಣ ನಾಟಕ 4 ಜನ ಇರುವಂಥದ್ದು. ವ್ಯಕ್ತಿ, ಕಂಠಿ, ವಿಟ್ಟಿ, ಕಿಟ್ಟಿ, ಇಷ್ಟು ಜನ 4 ಜನ ಇರುವಂಥದ್ದನ್ನು ಕಾಣ್ಬೋದು. ಅಂದರೆ ಅಪರಾಧ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಮಾಡಲಿಕ್ಕೆ 3 ಜನ ಬರ್ತಾರೆ, ವಿಚಾರಣಾಧಿಕಾರಿಗಳು. 3 ಜನ ಅಧಿಕಾರಿಗಳು ಕೂಡ ಬೇರೆ ಬೇರೆ ಪ್ರಶ್ನೆಗಳನ್ನು ಹಾಕಿ ಕೊನೆಗೆ ಆ ವ್ಯಕ್ತಿಗೆ ನೇಣು ಶಿಕ್ಷೆ ಸಿಗ್ತದೆ. ಆ ನೇಣು ಶಿಕ್ಷೆಯಲ್ಲಿ ವ್ಯಕ್ತಿ ಹೇಳ್ತಾನೆ, ನನ್ನ ತಪ್ಪನ್ನು ಮನ್ನಿಸಿ, ನನ್ನ ತಪ್ಪನ್ನು ಕ್ಷಮಿಸಿ, ನನಗೆ ಈ ರೀತಿ ಶಿಕ್ಷೆ ಕೊಡಬೇಡಿ ಅಂತ. ಆದರೂ ಕೂಡ ಕೊನೆಯದಾಗಿ ಆ ವ್ಯಕ್ತಿಗೆ ಶಿಕ್ಷೆಯಾಗುವಂಥದ್ದನ್ನು ಈ ಒಂದು ನಾಟಕದಲ್ಲಿ, ತೆರೆಗಳು ನಾಟಕದಲ್ಲಿ ನಾವು ಕಾಣ್ತಾ ಹೋಗ್ಬೋದು. ವ್ಯಕ್ತಿ ಅಂದರೆ ಯಾರು? ಆ ವ್ಯಕ್ತಿ ಒಂದು ಕಾಲದಲ್ಲಿ ಒಬ್ಬ ಆದರ್ಶ ಉಪನ್ಯಾಸಕನಾಗಿರ್ತಾನೆ. ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡೇ ಇರ್ತಾನೆ. ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು, ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಕೆಲಸದಲ್ಲಿದ್ದಾಗ ಅವನು ಯಜಮಾನನನ್ನು ಕೊಂದು ಆ ಮನೆಗೆ ತಾನೇ ಯಜಮಾನ ಕೂಡ ಆಗ್ತಾನೆ. ತಾನು ಮಾಡಿದ ಅಪರಾಧಗಳಿಂದ ತಪ್ಪಿಸಿಕೊಳ್ಳಲು ರಾಜಕಾರಣಿಗಳ ಸಹಾಯವನ್ನು ಕೂಡ ಅವನು ಪಡಿತಾನೆ. ಬೇರೆ ಬೇರೆ ತಪ್ಪು ಕೆಲಸಗಳನ್ನು ಮಾಡುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಮೋಸದ ವ್ಯಾಪಾರ ಮಾಡುವಂಥದ್ದು, ಬಡ್ಡಿ ವ್ಯವಹಾರಗಳನ್ನು ಮಾಡುವಂಥದ್ದು, ಅನೈತಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಈ ರೀತಿಯಾಗಿ ಅನೇಕ ಅಪರಾಧಗಳನ್ನು ಮಾಡಿರ್ತಾನೆ. ಅದನ್ನು ಪತ್ತೆ ಹಚ್ಚಲು ಬರುವಂತಹ ಒಂದು ವಿಚಾರಣಾಧಿಕಾರಿ ಆಗಂತಕರು ಈತನನ್ನು ಬಗೆಬಗೆಯ ಪ್ರಶ್ನೆಗಳ ಮೂಲಕ ಸಾವಿನ ಕುಣಿಕೆಯಲ್ಲಿ ಸಿಕ್ಕಿಸುತ್ತಾರೆ. ನಾಟಕದ ಕೊನೆಗೆ ಈತನ ಕೊರಳಿಗೆ ನೇಣು ಕೂಡ ಬೀಳ್ತದೆ. ವ್ಯಕ್ತಿ ನಾಟಕದಲ್ಲಿ ಒಬ್ಬ ಸಮಾಜದ ಕ್ರೂರ ಇತಿಹಾಸದ ಸಂಕೇತವಾಗಿ ಒಬ್ಬ ಮನುಷ್ಯನಾಗಿ ಕೂಡ ಚಿತ್ರಿತನಾಗಿರುವಂಥದ್ದನ್ನು ಕಾಣ್ಬೋದು. ಕಂಠಿ ಅಂದರೆ ಯಾರು? ಕಂಠಿ ಅಂದರೆ ವ್ಯಕ್ತಿಯ ಅಪರಾಧವನ್ನು ತನಿಖೆ ಮಾಡಲು ಬಂದ ತನಿಖಾಧಿಕಾರಿ, ಆಗಂತುಕ ಅಂತ ಹೇಳ್ತೇವೆ. ಈತ ಎತ್ತರದಲ್ಲಿ ವಿಟ್ಟಿ ಮತ್ತು ಕಿಟ್ಟಿಯರಿಗೆ ಮಧ್ಯದವನು. ಉಳಿದವರಿಗಿಂತ ಈತನ ಮಾತುಗಳು ಹೆಚ್ಚು ಸುಸಂಸ್ಕೃತ. ಮಾತು ಮತ್ತು ನಡವಳಿಕೆಯಲ್ಲಿ ನಾಗರಿಕನಂತೆ ಕಾಣುತ್ತಾನೆ. ವ್ಯಕ್ತಿಗೆ ತನ್ನ ಜೊತೆಗಾರರ ವಿಟ್ಟಿ ಮತ್ತು ಕಿಟ್ಟಿಯನ್ನು ಪರಿಚಯಿಸುತ್ತಾನೆ. ಇಲ್ಲಿ ಕಂಠಿಯನ್ನು ವಿವರಿಸುವಂಥದ್ದು. ಇವರಿಗೆ ಕ್ಯಾಪ್ಟನ್ ರೀತಿ ಕಂಡುಬರುವ ಕಂಠಿ ಇಡೀ ತನಿಖೆಯನ್ನು ನಿಯಂತ್ರಿಸುತ್ತಾನೆ. ವಿವಿಧ ಪ್ರಶ್ನೆಗಳನ್ನು ಕೇಳುವ ಮೂಲಕ ವ್ಯಕ್ತಿಯ ಇತಿಹಾಸವನ್ನು ಹೊರತೆಗೆಯುವಲ್ಲಿ ಇವನ ಪಾತ್ರ ದೊಡ್ಡದು. ಈತ ಒಬ್ಬ ಜಾಣ ಪೊಲೀಸ್ ಅಧಿಕಾರಿಯಂತೆ, ವಕೀಲನಂತೆ ಕೂಡ ವರ್ತಿಸುತ್ತಾನೆ. ವಿಟ್ಟಿ ಅಂದರೆ ಯಾರು? ಕಂಠಿ ಮತ್ತು ಕಿಟ್ಟಿಯರಿಗಿಂತ ಎತ್ತರದವನು. ಕಿಟ್ಟಿ ಅಂದರೆ ವಿಟ್ಟಿ ಕಂಠಿಯರಿಗಿಂತ ಕುಳ್ಳಗವನು. ವಿಟ್ಟಿ ಅಂದರೆ ಕಂಠಿ ಮತ್ತು ಕಿಟ್ಟಿಯರಿಗಿಂತ ಎತ್ತರದವನು. ವಿಟ್ಟಿ ಎನ್ನುವನು ರಂಗಶೆಟ್ಟರ ಜ್ಯೇಷ್ಠ ಪುತ್ರ ಕೂಡ ಆಗಿರ್ತಾನೆ.
ಅವನು ಕಲೀಲಿಕ್ಕಷ್ಟು ಹುಷಾರಿರುವುದಿಲ್ಲ, ಕಲಿಯುವುದರಲ್ಲಿ ದಡ್ಡನಾಗಿರ್ತಾನೆ. ಎತ್ತರವಿದ್ದುದರಿಂದ ವಿದ್ಯಾರ್ಥಿಯಾಗಿದ್ದಾಗ ಅವನೇ ಬಾಗಿಲನ್ನು ಹಾಕುವಂಥದ್ದು, ಬೋಲ್ಟನ್ನು ಹಾಕುವಂಥದ್ದು, ತೆಗೆಯುವಂಥ ಕೆಲಸವನ್ನು ಮಾಡುವಂಥದ್ದು. ಆದ್ದರಿಂದ ಇವನಿಗೆ ಬೋಲ್ಟ್ ಎಂಬ ಹೆಸರು ಕೂಡ ಕಾಲೇಜುಗಳಲ್ಲಿ ಬರುವಂಥದ್ದು. ವ್ಯಕ್ತಿಯ ಮುಂದೆ ತನ್ನನ್ನು ಬೂದುನಾಯಿ ಎಂದು ಕರೆದುಕೊಳ್ಳುತ್ತಾ ಈಜಿಪ್ಟ್ ಮತ್ತು ಗ್ರೀಕ್ ನಾಗರಿಕತೆಯ ನಿರ್ಮಾಣದಲ್ಲಿ ಬೂದುನಾಯಿಯ ಪೂರ್ವಿಕರ ಪಾತ್ರ ಬಹಳ ದೊಡ್ಡದು ಎಂದು ಪರಿಚಯಿಸಿಕೊಳ್ಳುತ್ತಾನೆ. ವ್ಯಕ್ತಿಯನ್ನು ತನಿಖೆಗೊಳಪಡಿಸಿ ಅವನ ಅಪರಾಧವನ್ನು ಪತ್ತೆ ಹಚ್ಚುವಲ್ಲಿ ಸಹಕರಿಸುವಂಥವನು ವಿಟ್ಟಿ ಕಂಠಿ ಮತ್ತು ಕಿಟ್ಟಿಯರಿಗಿಂತ ಎತ್ತರದಾಗಿ ಇರುವಂಥವನು. ರಂಗಶೆಟ್ಟಿಯ ಜ್ಯೇಷ್ಠ ಪುತ್ರ ಕೂಡ ಆಗಿದ್ದಾನೆ. ಕಲಿಯುವುದರಲ್ಲಿ ದಡ್ಡ, ಎತ್ತರವಿದ್ದುದರಿಂದ ಅವನು ಬೋಲ್ಟ್ ತೆಗೆಯುವ ಕೆಲಸದಲ್ಲಿ ಇದ್ದ. ಕಿಟ್ಟಿ ಅಂದರೆ ಯಾರು? ಕಿಟ್ಟಿ ಅಂದರೆ ಈತ ವಿಟ್ಟಿ ಮತ್ತು ಕಂಠಿಯರಿಗಿಂತ ಕುಳ್ಳ, ಆದರೆ ಸ್ವಭಾವದಲ್ಲಿ ಒರಟ. ಅವನ ಮಾತುಗಳನ್ನು ಕೇಳಿದಾಗ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಈತನ ಕೆಳವರ್ಗದವನಂತೆ ಕಂಡುಬರುತ್ತದೆ. ಕಂಠಿ ಈತನ ಅಡ್ಡ ಹೆಸರು ಬಾಕ್ಸರ್ ಎಂದು ಪರಿಚಯಿಸುತ್ತಾನೆ. ನೆಲಗುಮ್ಮ ನಾಯಿಗೂ ಬುಲ್ ಡಾಗ್ ನಾಯಿಗೂ ಮಧ್ಯಮ ತಳಿಯಾದ ಇದು ಶಿಸ್ತಿನಿಂದ ಕಾವಲು ಕಾಯುವ ನಾಯಿ ಎಂದು ತಿಳಿಸುತ್ತಾನೆ. ವ್ಯಕ್ತಿಯ ಅಪರಾಧ ಪತ್ತೆ ಹಚ್ಚುವಲ್ಲಿ ಈತ ಕೂಡ ಸಂದರ್ಭೋಚಿತವಾಗಿ ಸಹಕರಿಸುತ್ತಾನೆ. ಈತನ ಮಾತುಗಳು ಆ ಸಂದರ್ಭಕ್ಕೆ ಕ್ರೂರವಾಗಿ ಕೇಳಿಬಂದರೂ ಪರೋಕ್ಷವಾಗಿ ಪರಿಣಾಮಕಾರಿಯಾಗಿದೆ ಇರದು. ನಾಟಕದ ಆರಂಭದಿಂದ ಕೊನೆಯವರೆಗೂ ವ್ಯಕ್ತಿಯನ್ನು ತನಿಖೆಗೊಳಪಡಿಸಿದ ವಿವರವನ್ನು ನೋಟ್ಬುಕ್ನಲ್ಲಿ ಬರೆದುಕೊಳ್ಳುವ ಕೆಲಸ ಕಿಟ್ಟಿಯದು. ತನಿಖೆಯಲ್ಲಿ ಇವನ ಮಧ್ಯಪ್ರವೇಶದಿಂದ ಹುಸಿಗೋಪಗೊಳ್ಳುವ ಕಂಠಿ ಇವನ ಕಪಾಳಕ್ಕೆ ಬಾರಿಸುತ್ತಾನೆ. ಇದುವರೆಗೂ ಕಂಠಿ ಮತ್ತು ಕಿಟ್ಟಿಯರಿಗಿಂತ ಕೀಳಾಗಿ ವರ್ತಿಸುತ್ತಿದ್ದ ಕಿಟ್ಟಿ ತನಿಖಾ ಮುಕ್ತಾಯಕ್ಕೆ ಬರುತ್ತಿದ್ದಂತೆ ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ವ್ಯಕ್ತಿಯ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವವನಾಗುತ್ತಾನೆ. ಕುಳ್ಳನಾಗಿದ್ದವನು ಎತ್ತರಕ್ಕೆ ಬೆಳೆದಂತೆ ಭಾಸವಾಗುತ್ತಾನೆ. ಇವಿಷ್ಟು 3 ಪಾತ್ರಗಳು ಇಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಸಂಪೂರ್ಣ ವಿವರಣೆ ಬೇರೆ ವಿಡಿಯೋದಲ್ಲಿದೆ. ಇಲ್ಲಿ ನಾನು ಬೇಗ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗುವಂಥದ್ದು. ಇಲ್ಲಿ ವ್ಯಕ್ತಿ ಮಾಡಿರುವ ಅಪರಾಧಗಳನ್ನು ತನಿಖೆ ಮಾಡಲು ತನಿಖಾಧಿಕಾರಿ ಬರ್ತಾನೆ. ಕೊನೆಗೆ ಅವನ ತಪ್ಪಿಗೆ ಶಿಕ್ಷೆಯನ್ನು ಕೂಡ ವಿಧಿಸುವಂಥದ್ದನ್ನು ಕಾಣ್ಬೋದು. ತಪ್ಪಿಗೆ ಶಿಕ್ಷೆ ನೀಡುವುದು ಈ ನಾಟಕದ ಒಂದು ಕಥಾವಸ್ತುವಾಗಿದೆ. ಈ ನಾಟಕಕ್ಕೆ ಲಂಕೇಶರು ತೆರೆಗಳು ಎಂಬ ಔಚಿತ್ಯಪೂರ್ಣ ಹೆಸರನ್ನು ನೀಡಿದ್ದಾರೆ. ಹಾಗಿದ್ದರೆ ಈ ನಾಟಕಕ್ಕೆ ಈ ಹೆಸರು ಹೇಗೆ ಔಚಿತ್ಯಪೂರ್ಣ ತಿಳಿದುಕೊಳ್ಳುವುದು ಉಚಿತ. ತೆರೆಗಳು ಎಂದರೆ ಪದರಗಳು, ಪರದೆಗಳು ಎಂದು ಅರ್ಥ ಇದೆ. ವ್ಯಕ್ತಿಯ ಆತ್ಮ ಎಂಬುದು ಅಂತರಂಗದಲ್ಲಿದೆ ಎಂಬುದು ನಮ್ಮೆಲ್ಲರ ಭಾವನೆ. ವ್ಯಕ್ತಿಯ ಭಾವನೆಗಳು ಅಲ್ಲಿಂದ ಹುಟ್ಟುತ್ತದೆ. ಈಗ ಒಬ್ಬ ಯಜಮಾನ ಕೊಲೆ, ವ್ಯಭಿಚಾರ, ವ್ಯಾಪಾರ, ಮೋಸ, ವಂಚನೆ, ದರೋಡೆ ಮುಂತಾದವು ಸಂಬಂಧಿಸಿ ಸತ್ಯಗಳು ನಾಟಕದಲ್ಲಿ ಅವನ ಮಾತುಗಳಲ್ಲಿ ಹಂತವಾಗಿ ತೆರೆಯಾಗಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಇನ್ನೊಂದು ಕಡೆ ತನಿಖೆಗೆಂದು ಬಂದ 3 ನೈಜ ಸ್ವಭಾವಗಳು ಕೂಡ, ಅಂದರೆ ಅವನ ಕೃತಕ ವಿನಯ, ನೈಜ ಕ್ರೌರ್ಯಗಳು ತೆರೆದುಕೊಳ್ಳುತ್ತದೆ. ಹೀಗೆ ವ್ಯಕ್ತಿ ಮತ್ತು ಸಮಾಜದ ನೈಜ ಸ್ವಭಾವ ಮತ್ತು ಸಮಸ್ಯೆಗಳನ್ನು ಪದರವಾಗಿ ಬಿಚ್ಚಿ ತೋರಿಸುವುದರಿಂದ ಈ ನಾಟಕಕ್ಕೆ ತೆರೆಗಳು ಎಂದು ಹೆಸರಿಸಿರುವಂತೆ ತೋರುತ್ತದೆ. ಆದರೆ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಮಗುವೊಂದು ಹುಟ್ಟಿದಾಗ ಹೇಗೆ ತಂದೆ ತಾಯಿಯರು ಆ ಮಗುವಿಗೆ ಇಡುವ ಹೆಸರನ್ನು ಎಲ್ಲರ ಸಂದರ್ಭದಲ್ಲಿ ಅನ್ವರ್ಥವಾಗಿರುವುದಿಲ್ಲವೋ ಹಾಗೆ ಒಂದು ಕೃತಿಗೆ ಅವರು ಇಡುವ ಹೆಸರು ಎಲ್ಲ ಸಂದರ್ಭದಲ್ಲೂ ಅನ್ವರ್ಥವಾಗಬೇಕಿಲ್ಲ. ಆದರೆ ತೆರೆಗಳು ನಾಟಕಕ್ಕೆ ಅನ್ವರ್ಥವಾಗಿದೆ ಎಂದು ಭಾವಿಸಬಹುದು. ಈಗಾಗಲೇ ಪರಿಚಯಿಸಿಕೊಂಡಿರುವಂತೆ ತೆರೆಗಳು ಕಳೆದ ಶತಮಾನದ 60ರ ದಶಕದಲ್ಲಿ ರಚಿತವಾದ ವಿಶಿಷ್ಟ ಬಗೆಯ ನಾಟಕ. ಇದು ನವೋದಯ ನಾಟಕಗಳಂತೆ ಸಾಂಪ್ರದಾಯಿಕ ಮಾದರಿಯಲ್ಲಿಲ್ಲ. ನಿರ್ದಿಷ್ಟ ಕಥೆ ಇಲ್ಲದಿರುವುದು, ಪಾತ್ರಗಳಿಗೆ ಸಾಂಪ್ರದಾಯಿಕ ಹೆಸರಿನ ಬದಲಾಗಿ ವ್ಯಕ್ತಿ, ಕಂಠಿ, ವಿಟ್ಟಿ, ಕಿಟ್ಟಿ ಎಂದು ಹೆಸರಿಸಿರುವುದನ್ನು ಕಾಣಬಹುದು. ಇಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳನ್ನು ನೋಡುವ. ಕೂನಿ ಅಂದರೆ ಕೊಲೆ, ಪಗಾರ ಅಂದರೆ ಸಂಬಳ, ಗಿಲೀಟು ಅಂದರೆ ಏನು? ಗಿಲೀಟು ಅಂದರೆ ನಯ, ಹಂದರ ಅಂದರೆ ಚಪ್ಪರ, ಹಂದರ ಎನ್ನುವಂಥದ್ದು ಚಪ್ಪರ. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಇದರಲ್ಲಿ 2 ಬಂದಿರುವಂಥ ಪ್ರಶ್ನೆ. ಒಳ್ಳೆ ಹಂದಿ ಸಹವಾಸ ಆತು ಕಣು, ಸುತ್ತ ಸೌದೆ ಹಾಕಿ ಸುಟ್ಟು ಬಿಡೋಣ. ಈ ಒಂದು ಸಾಲುಗಳನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ನಂತರ ಬರೀಬೇಕು. ಈ ಸಾಲುಗಳನ್ನು ತೆರೆಗಳು ಎನ್ನುವ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಅವರೊಂದು ಪ್ರಶ್ನೆ ಬಂದಿದೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ತೆರೆಗಳು ನಾಟಕದಲ್ಲಿ ಕಿಟ್ಟಿ ಪಾತ್ರದ ವೈಶಿಷ್ಟ್ಯತೆ ಮತ್ತು ಮಹತ್ವವನ್ನು ವಿವರಿಸಿ ಎನ್ನುವಂಥದ್ದು.
ಅದರಲ್ಲಿ ಅವರು ಕೊಟ್ಟಿರುವಂತಹ ಸಾರಾಂಶವನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಒಮ್ಮೆ ಆಂಬಿಷನ್ ಅಂದರೆ ಆಸೆ ಶುರುವಾದರೆ ಎಲ್ಲವೂ ನಿರ್ಮೂಲವಾಗುತ್ತದೆ. ಯಾರು ಈ ಪ್ರಲೋಭನೆಗೆ ಒಳಗಾಗುತ್ತಾರೋ ಅವರ ಈವರೆಗಿನ ವಿಚಾರಗಳೆಲ್ಲ ಮಾಸುತ್ತಾ ಬರುತ್ತದೆ ಎಂದು ಮನುಷ್ಯನ ಸಾಮಾನ್ಯ ಸ್ವಭಾವದ ಕುರಿತು ನಿರ್ಧಾರಣಾತ್ಮಕವಾಗಿ ನುಡಿದ ವ್ಯಕ್ತಿ ತನ್ನ ಬದುಕಿನಲ್ಲೂ ಹೀಗೆ ನಡೆಯಿತೆಂದು ಒಪ್ಪಿಕೊಳ್ಳುತ್ತಾ, ನಾನು ಇತರರಂತೆ ಹಣ, ಸ್ನೇಹ, ಮನೆಗಳನ್ನು ಸಂಪಾದಿಸಿದ್ದೇನೆ, ಆದರೆ ನಾನೊಬ್ಬ ದೇಶದ ಸತ್ಪ್ರಜೆ. ನಾನು ಇತರರಂತೆ ಎಲ್ಲವನ್ನು ಸಂಪಾದನೆಯನ್ನು ಮಾಡಿದ್ದೇನೆ, ದೇಶದ ಬಗ್ಗೆ ಪದ್ಯ ಬರೆದಿದ್ದೇನೆ, ದೇಶಾಭಿಮಾನ ಕುರಿತು ಭಾಷಣ ಮಾಡಿದ್ದೇನೆ, ಸೈನಿಕರಿಗೆ ಸಹಾಯ ಮಾಡಿದ್ದೇನೆ. ಇಂತಹ ವ್ಯಕ್ತಿಯೇ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಸತ್ಪ್ರಜೆ ಎಂದೆನಿಸಿಕೊಳ್ಳುತ್ತಾರೆ. ಆದ್ದರಿಂದ ಆ ಯೋಗ್ಯತೆ ನನಗಿರುವುದರಿಂದ ಚುನಾವಣೆಗೆ ಸ್ಪರ್ಧಿಸಿದರೆ ನಾನೇ ಗೆಲ್ಲುವುದು ಎಂಬಂತೆ ಸಮರ್ಥನೆ ಕೂಡ ಮಾಡುವಂಥದ್ದನ್ನು ಕಾಣಬಹುದು. ಇನ್ನು ಬರುವಂಥದ್ದು ಚಂದ್ರಕಾಂತನ ಮನೆ ಕುಸನೂರು. ಚಂದ್ರಕಾಂತನ ಮನೆ ಕುಸನೂರು ನಾಟಕವನ್ನು ಬರೆದವರು ಚಂದ್ರಕಾಂತ ಕುಸನೂರು ಅವರು. ಚಂದ್ರಕಾಂತ ಕುಸನೂರು ಅವರು ಬರೆದಿರುವಂತಹ ನಾಟಕ. ಇದರಲ್ಲಿ ಈ ಒಂದು ನಾಟಕದಲ್ಲಿ ನಮಗೆ ಮನೆ ಚಂದ್ರಕಾಂತ ಕುಸನೂರರ ಪ್ರಮುಖ ನಾಟಕಗಳಲ್ಲೊಂದಾಗಿದೆ. ಅದರ ವಸ್ತು ಆಧುನಿಕ ಅಸಂಗತ ಸಂವೇದನೆಯ ಒಂದು ಸಾಮಾಜಿಕ ಆಕಾರವಾಗಿದೆ. ಅಲ್ಲಿ ಬರುವಂತಹ ಪಾತ್ರಗಳು 3: ರಾಮಶೆಟ್ಟಿ, ಪರಮೇಶ್ವರಪ್ಪ, ಹುಚ್ಚ. ರಾಮಶೆಟ್ಟಿ, ಪರಮೇಶ್ವರಪ್ಪ, ಹುಚ್ಚನೆಂಬ 3 ಪಾತ್ರಗಳನ್ನು ನಾಟಕದಲ್ಲಿ ಕಾಣ್ಬೋದು. ರಾಮಶೆಟ್ಟಿ, ಪರಮೇಶ್ವರಪ್ಪ ಇಬ್ಬರು 50 ತುಂಬಿರುವ, ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರೂ ಕೂಡ 50 ತುಂಬಿರುವ ಸಮವಯಸ್ಸಿನ ಒಂದೇ ಊರಿನ ಆಪ್ತರು. ಯಾರು ಈ ನಾಟಕದಲ್ಲಿ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರೂ ಕೂಡ ಗೆಳೆಯರಾಗಿರ್ತಾರೆ. ಅವರು ಆತ್ಮೀಯವಾಗಿ ಸಂಜೆ ಹೊತ್ತು ವಿಹಾರ ಮಾಡುವಂಥದ್ದು, ನಡೆದುಕೊಂಡು ವಾಕಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ದೂರ ಹೋದ ನಂತರ ಒಂದು ಕಡೆಯಲ್ಲಿ ಅವರು ಕೂತ್ಕೊಳ್ತಾರೆ. ಒಂದು ಕಡೆಯಲ್ಲಿ ಕೂತ್ಕೊಂಡ ನಂತರ ಅವರು ಮಾತನಾಡ್ತಾ ಇರ್ತಾರೆ. ಮನೆ ಕಟ್ಟುವ ಬಗ್ಗೆ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಮನೆ ಕಟ್ಟಬೇಕು, ಹೀಗೆ ಕಟ್ಟಬೇಕು, ಹಾಗೆ ಕಟ್ಟಬೇಕು ಎನ್ನುವಂಥದ್ದು. ಅಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಹುಚ್ಚ ಬರುವಂಥದ್ದು. ಒಬ್ಬ ಹುಚ್ಚ ಬಂದು ಅವನು ಬೇರೆ ಬೇರೆ ರೀತಿಯಲ್ಲಿ ಹೇಳುವಂಥದ್ದು, ದೈವ ಹೇಳುವ ರೀತಿಯಲ್ಲಿ ಹೇಳುವಂಥದ್ದು, ಕೆಲವೊಮ್ಮೆ ಸರಿಯಾಗಿ ಮಾತನಾಡುವಂಥದ್ದು, ಇನ್ನು ಕೆಲವೊಮ್ಮೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದ. ಇದು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಅವರಿಬ್ಬರಿಗೂ ಕೂಡ ಸ್ವಲ್ಪ ಭಯ ಆಯಿತು. ನಂತರ ಅವರು ಅಲ್ಲಿಂದ ಹೋಗುವ ಅಂತ ಹೇಳುವಂಥದ್ದನ್ನು ಕೂಡ ಕಾಣ್ಬೋದು. ಅವರು ವಾಕಿಂಗ್ ಬಂದಿರುವಂಥದ್ದು, ಅಂದರೆ ವಿಹಾರಕ್ಕಾಗಿ ಬಂದಿರುವಂಥದ್ದು. ನಂತರ ಅವರು ಬೇಗ ಹೋಗುವಂತಂತ ಹೊರಡುತ್ತಾರೆ. ರಾಮಶೆಟ್ಟಿ, ಪರಮೇಶ್ವರ ಇಬ್ಬರು 50 ತುಂಬಿದಂಥ ಸಮವಯಸ್ಕರ ಆಪ್ತರು. ಅವರು ಗುಡ್ಡ ಪ್ರದೇಶದಲ್ಲಿ ಒಂದು ವಾಯು ವಿಹಾರ ನಿಮಿತ್ತ ಮುಖಾಮುಖಿಯಾಗುವ ಮೂಲಕ ನಾಟಕವನ್ನು ತೆರೆದುಕೊಳ್ಳುವಂಥದ್ದು. ಇಬ್ಬರು ವಾಯು ವಿಹಾರದ ಭೇಟಿಯ ನಡುವೆ ದಣಿವನ್ನು ನಿವಾರಿಸಿಕೊಳ್ಳಲು ಒಂದು ಸಹಜ ಕಲ್ಲು ಹಾಸಿನ ಮೇಲೆ ವಿಶ್ರಾಂತಿಯನ್ನು ಪಡೆದು ಒಟ್ಟಿಗೆ ಕುಳಿತುಕೊಳ್ತಾರೆ. ಈ ವಿಶ್ರಾಂತಿಯ ನಡುವೆ ಇಬ್ಬರೂ ಕೂಡ ಸಹಜವಾಗಿಯೇ ತಮ್ಮ ಉಭಯ ಕುಶಲಗಳನ್ನು ವಿನಿಮಯವನ್ನು ಮಾಡಿಕೊಳ್ಳುವಂಥದ್ದು. ಈ ಉಭಯ ಕುಶಲ ಹಂಚಿಕೆಯ ನಡುವೆ ರಾಮಶೆಟ್ಟಿಯು ವಿಶ್ರಾಂತಿಯ ಸ್ಥಳದಲ್ಲಿಯೇ ಪರಮೇಶ್ವರಪ್ಪನ ಮುಂದೆ ಒಂದು ಮನೆ ಕಟ್ಟುವ ವಿಚಾರವನ್ನು ವ್ಯಕ್ತಪಡಿಸುವಂಥದ್ದು. ಈ ವಿಷಯ ಇಬ್ಬರ ನಡುವೆ ನಾಟಕದುದ್ದಕ್ಕೂ ಚರ್ಚೆಯ ಗ್ರಾಸಕ್ಕೊಳಗಾಗುವ ಮೂಲಕ ಗಮನಾರ್ಹವನ್ನು ಪಡೆದುಕೊಳ್ಳುತ್ತದೆ. ಇಲ್ಲಿ ರಾಮಶೆಟ್ಟಿಯು ಮನೆ ಕಟ್ಟುವಂಥದ್ದು, ರಾಮಶೆಟ್ಟಿ ಮನೆ ಕಟ್ಟುವ ವಿಚಾರವನ್ನು ಹೇಳುವಂಥದ್ದು ಪರಮೇಶ್ವರಪ್ಪನಿಗೆ ಜನಪದೀಯ ಕಾಗವ್ವ ಗುಬ್ಬಕ್ಕನ ಕಥೆಯ ಮೂಲಕ ಮಣ್ಣಿನ ಮನೆಗಿಂತ ಕಲ್ಲಿನ ಮನೆಯನ್ನು ಕಟ್ಟುವಂಥ ಪರಮೇಶ್ವರಪ್ಪ ಹೇಳುವಂಥದ್ದು. ರಾಮಶೆಟ್ಟಿಯು ಮನೆ ಕಟ್ಟುವ ವಿಚಾರ ಹೇಳಿದಾಗ ಪರಮೇಶ್ವರಪ್ಪ ಹೇಳುವಂಥದ್ದು, ನೀನು ಗಟ್ಟಿ ಮನೆಯನ್ನೇ ಕಟ್ಟುವಾಗ ಕಚ್ಚಿನ ಮನೆ ಹೆಚ್ಚು ಬಾಳಿಕೆ ಬರುತ್ತದೆ ಎಂದು ವಿವೇಕವನ್ನು ತುಂಬುತ್ತಾನೆ. ಆದರೆ ಇವರಿಬ್ಬರ ನಡುವೆ ವಿರಳವಾಗಿ ಕಾಣಿಸಿಕೊಳ್ಳುವ ಹುಚ್ಚನು ರಾಮಶೆಟ್ಟಿಯು ಮನೆ ಕಟ್ಟುವ ಸ್ಥಳದ ಅಡಿಯಾಗಿ ನಿಂತು ಇಬ್ಬರ ಯೋಚನೆಗಳನ್ನು ಹಾಸ್ಯಾಸ್ಪದಗೊಳಿಸುತ್ತಾನೆ. ಈ ಹುಚ್ಚನ ಮಾತುಗಳು ಇವರಿಬ್ಬರನ್ನು ಕೆಲವೊಮ್ಮೆ ಹುಚ್ಚನ ಐಲುತನಗಳಂತೆಯೂ ದೈವಾಂಶ ಸಂಭೂತನ ಮಾತುಗಳಂತೆ ಹಾಗೆ ತತ್ವಜ್ಞಾನಿಯ ನುಡಿಗಳಂತೆಯೂ ಕಾಡುವ ಮೂಲಕ ತಬ್ಬಿಬ್ಬುಗೊಳಿಸುತ್ತದೆ. ಆದರೆ ಹುಚ್ಚನ ಈ ಸವಾಲುಗಳನ್ನು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರೂ ಕೂಡ ಆಸ್ತಿಕ ಮತ್ತು ವೈಚಾರಿಕ ಸಂವೇದನೆಯಿಂದ ಜೀರ್ಣಿಸಿಕೊಂಡು ಮನೆ ಕಟ್ಟುವ ವಿಚಾರವನ್ನು ಗಟ್ಟಿ ಮಾಡಿಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಮನೋಧರ್ಮವನ್ನು, ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ. ಇಲ್ಲಿ ಒಟ್ಟಿನಲ್ಲಿ ಹುಚ್ಚ ಬಂದು ಅವರಿಗೆ ಭಯ ಹುಟ್ಟಿಸುವಂಥದ್ದು. ಹುಚ್ಚನಂತಹ ಪಾತ್ರವು ತನ್ನನ್ನು ಘಾಸಿ ಮಾಡಿ ಕಡೆಗಣಿಸಿರುವ ವ್ಯವಸ್ಥೆ ಒಂದು ರೀತಿಯ ಹಾಸ್ಯಾಸ್ಪದವಾಗಿದೆ.
ಬೈಯುವುದು ಆತನ ದುರ್ಬಲ ಮನಸ್ಸಿಗೆ ಹಿಡಿದ ಕನ್ನಡಿಯಾಗಿದೆ. ಆತನು ಚರಿತ್ರೆಯಿಂದ ಕಡೆಗಣಿಸಿರುವ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದು ಎಲ್ಲ ರೀತಿಯಿಂದಲೂ ನಿರ್ಲಕ್ಷ್ಯ ಮಾಡಿರುವ ವ್ಯವಸ್ಥೆಯನ್ನು ಹಾಸ್ಯಾಸ್ಪದ ಚಟುವಟಿಕೆಗಳಿಂದ ತನ್ನ ಅಸ್ತಿತ್ವವನ್ನು ಗಮನಾರ್ಹಪಡಿಸ್ತಾನೆ. ಒಟ್ಟಿನಲ್ಲಿ ಈ ಕತೆ ದ್ರವ್ಯವನ್ನು ತಾರ್ಕಿಕ ದೃಷ್ಟಿಯ ವಿಶ್ಲೇಷಣೆಯಿಂದ ಮಾತ್ರ ಪರಿಚಯ, ಭಾಷೆ, ಪ್ರಯೋಗ, ಸಾರಾಂಶ ಮೊದಲಾದ ಅಂಶಗಳ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವ ಮೂಲಕ ಘಟಕವನ್ನು ನಾವು ತಿಳ್ಕೊಳ್ಬೋದಾಗಿದೆ. ಇದರಲ್ಲಿ 3 ಪಾತ್ರಗಳು ರಾಮಶೆಟ್ಟಿ, ಪರಮೇಶ್ವರಪ್ಪ ಮತ್ತು ಹುಚ್ಚನ ಎನ್ನುವಂಥ 3 ಪಾತ್ರಗಳನ್ನು ಕಾಣ್ಬೋದು. ಇದರಲ್ಲಿ ಬಂದಿರುವಂಥ ಅರ್ಥಗಳನ್ನು ನೋಡ್ಕೊಳ್ಳಿ. ಬಡಿಗೆ ಅಂದರೆ ಕೋಲು, ಪಜೀತಿ ಅಂದರೆ ಇಕ್ಕಟ್ಟು ತೊಂದರೆ, ಪಗಡಿ ಅಂದರೆ ದಾಳ, ಕೂಸು ಅಂದರೆ ಮಗು, ಚಿತೆ ಅಂದರೆ ಹೆಣ, ಹಚ್ಚಿ ಅಂದರೆ ಹುಚ್ಚಿ. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಕಾಗಿ ಕಣ್ಬಿಟ್ರೆ ಎಲ್ಲ ನಾಶ ಅಂತ, ಮಡದಿ ಇಲ್ಲದ ಮನೆ ಮಸಕಾದಂತೆ, ನಾನಿಲ್ಲೇ ಕೂಡೋದು ನಾನಿಲ್ಲೇ ನಿಂದಿರೋದು, ರಾಜನಾಗಬೇಕಾದವರು ಹುಚ್ಚನಾಗಿದ್ದಾನೆ, ಬದುಕಿದವರು ಸಾಯುತ್ತಾರೆ, ಸತ್ತವರು ಬದುಕುವುದಿಲ್ಲ, ಈ ಕಡೆಗಿದ್ದ ಜನರನ್ನು ಮಲಗಿಸಿ ಬಿಡು, ಆ ಕಡೆಗಿದ್ದ ಜನರನ್ನು ಎಬ್ಬಿಸು, ನಾವು ಬದುಕಿದವರಲ್ಲ ಸತ್ತವರೆಂದು ಹೇಳೋಣ, ನಾನು ಮಹಾರಾಜ, ನನ್ನ ಅಭಿಷೇಕಕ್ಕೆ ದೇವತೆಗಳು ಆಕಾಶದಿಂದ ಅಮೃತ ಸುರಿಸುತ್ತಿದ್ದಾರೆ ಅಂತ ಹುಚ್ಚ ಹೇಳುವಂಥದ್ದು. ಅವನೇನೆಲ್ಲ ಹೇಳ್ತಾ ಹೋಗ್ತಾನೆ, ರಾಜರ ಬಗ್ಗೆ, ಹಣಕಾಸಿನ ಬಗ್ಗೆ, ಮನೆಯ ವಿಚಾರ ಬಗ್ಗೆ. ಅವನೊಬ್ಬ ಹುಚ್ಚ ಆಗಿರ್ತಾನೆ. ಈ ಮಹಾಪರ್ವದಲ್ಲಿ ನನ್ನ ಪ್ರಜೆಗಳಿಗೆ ಸುಖ ದೊರಕಲಿ ಎನ್ನುವಂಥದ್ದು. ಇದು ಕೆರೆಗಳು ನಾಟಕದಲ್ಲಿ ಇವಿಷ್ಟು ವಿಚಾರ ಬರುವಂಥದ್ದು. ಇನ್ನು ಬರುವಂಥದ್ದು ಟಿಂಗರ ಬುಡ್ಡಣ್ಣ ನಾಟಕ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ. ಚಂದ್ರಶೇಖರ ಪಾಟೀಲರವರು ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದಿದ್ದಾರೆ. ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳು 3 ಪಾತ್ರಗಳು ಬರುವಂಥದ್ದು. ಮುಖ್ಯವಾಗಿ ಬರುವಂತಹ ಪಾತ್ರಗಳು ಇಲ್ಲಿ ಮುದುಕ, ಮುದುಕಿ, ಆಮೇಲೆ ಟಿಂಗರ ಬುಡ್ಡಣ್ಣ ಎನ್ನುವಂತಹ ಒಬ್ಬ ಹುಡುಗ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲರವರು. ಈ ನಾಟಕದಲ್ಲಿ 3 ಪಾತ್ರಗಳನ್ನು ಕಾಣ್ಬೋದು. ಮುದುಕ, ಮುದುಕಿ, ಆಮೇಲೆ ಟಿಂಗರ ಬುಡ್ಡಣ್ಣ ಎಂಬ ಯುವಕ. ಈ ಒಂದು ನಾಟಕ ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯಲ್ಲಿದೆ. ಆಮೇಲೆ ಯಾವ ರೀತಿ ಒಂದು ಮೋಹಿನಿ ಭಸ್ಮಾಸುರರ ಕಥೆಯಂತೆ ಈ ನಾಟಕವನ್ನು ಕಾಣ್ಬೋದು. ಅಂದರೆ ಟಿಂಗರ ಬುಡ್ಡಣ್ಣನೇ ಅವನ ಕೈಯಿಂದಲೇ ಅವನೇ ಮರಣವನ್ನು ಹೊಂದುವಂಥದ್ದು. ಅವಿವೇಕಿಗಳ ಕೈಗೆ ಸಿಕ್ಕ ಅಧಿಕಾರ ಅಂತ ಹೇಳ್ತಾರೆ. ಅನೈಸರ್ಗಿಕ ಶಕ್ತಿಯಂತೆ ಸುತ್ತಲಿನವರಿಗೆ ಕಂಟಕಪ್ರಾಯವಾಗುವುದರೊಡನೆ ಸ್ವವಿಶ್ವಾಸಕ್ಕೂ ಕಾರಣವಾಗುವ ದುರಂತವನ್ನು ನಾವು ಈ ಒಂದು ನಾಟಕದಲ್ಲಿ ಕಾಣಬಹುದು. ಟಿಂಗರ ಬುಡ್ಡಣ್ಣ ನಾಟಕದ ಸಾರಾಂಶವನ್ನು ತಿಳಿತಾ ಹೋಗುವ. ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬಂದಿರುವಂಥ ಅರ್ಥಗಳು: ಪಾಟಿ ಅಂದರೆ ಶಾಲೆ, ಚೊಣ್ಣ ಅಂದರೆ ಚಡ್ಡಿ, ಪಟಗ ಅಂದರೆ ಪೇಟೆ, ಶಾಣ ಅಂದರೆ ಬುದ್ಧಿವಂತ, ಖಲಾಸ್ ಅಂದರೆ ಮುಗಿಸು. ಕೆಲವೊಂದಷ್ಟನ್ನು ಮಾತ್ರ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇರುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ಅರ್ಥಗಳು. ನೀವು ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಒಲ್ಲೆ ಬೇಡ, ಬೆರಕಿ ಬುದ್ಧಿವಂತ, ದೆಸಿ ಅಂದರೆ ಗ್ರಹಚಾರ, ಪಾಟಿ ಅಂದರೆ ಶಾಲೆ, ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಚೊಣ್ಣ ಅಂದರೆ ಚಡ್ಡಿ, ಪಂಚೆ ಅಂದರೆ ಪಂಚೆ, ಪಟಕ ಅಂದರೆ ಪೇಟೆ, ಶಾಣ ಅಂದರೆ ಬುದ್ಧಿವಂತ, ಖಲಾಸ್ ಅಂದರೆ ಮುಗಿಸು, ನೆಪ್ಪಿ ಅಂದರೆ ನೆನ. ಇದರಲ್ಲಿ ಯಾವ ರೀತಿ ಅವರು ನಮಗೆ ಸಾರಾಂಶವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುವ. ಈ ಒಂದು ನಾಟಕದಲ್ಲಿ ಟಿಂಗರ ಬುಡ್ಡಣ್ಣ ಎನ್ನುವಂತಹ ನಾಟಕವನ್ನು ಚಂದ್ರಶೇಖರ ಪಾಟೀಲರವರು ಅತ್ಯುತ್ತಮವಾಗಿ ತಿಳಿಸಿರುವಂತಹ ನಾಟಕ ಆಗಿದೆ. ಈ ಒಂದು ನಾಟಕದಲ್ಲಿ ಮುದುಕ, ಮುದುಕಿ, ಟಿಂಗರ ಬುಡ್ಡಣ್ಣ 3 ಪಾತ್ರಗಳು ನಾಟಕದಲ್ಲಿದೆ. ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಬಳಸಲಾಗಿದೆ. ಟಿಂಗರ ಬುಡ್ಡನಂಥ ಅವಿವೇಕಿಗಳಿಗೆ ಅಧಿಕಾರ ಅಥವಾ ಶಕ್ತಿ ಸಿಕ್ಕಿದಾಗ ಸ್ವವಿನಾಶಕ್ಕೆ ಹೇಗೆ ಕಾರಣ ಆಗ್ತಾನೆ ಎನ್ನುವಂಥದ್ದು ನಮಗೆ ಈ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ತಿಳಿಯುವಂಥ ವಿಚಾರ ಆಗಿದೆ. ಇಲ್ಲಿ ವರಕೊಟ್ಟ ಶಿವನ ಮೇಲೆ ತಿರುಗಿ ಬಿದ್ದಂತಹ ಬಸ್ಪಾಸುರನ ಕಥೆಯಂತೆ ಚಂದ್ರಶೇಖರ ಪಾಟೀಲರವರು ಟಿಂಗರ ಬುಡ್ಡಣ್ಣ ನಾಟಕವನ್ನು ಕೂಡ ತನ್ನ ಹುಟ್ಟಿಗೆ ಕಾರಣರಾದ ಮುದುಕ ಮುದುಕಿಯರನ್ನು ಸಿಟ್ಟಿನ ಭರವಸೆಯಲ್ಲಿ ಖಲಾಸ್ ಮಾಡುತ್ತಾನೆ. ಟಿಂಗರ ಬುಡ್ಡಣ್ಣ ಅವಿವೇಕದಿಂದ ಹಾಗೂ
ಕಲಾಸ್ ಅವಿವೇಕದಿಂದ ಕಲಾಸ್ ಆಗ್ತಾನೆ. ಆದರೆ ತಾನು ಸಾಕಿ ಬೆಳೆಸಿದ ಮಗುವಿನ ವಿವೇಕವನ್ನು ಪರೀಕ್ಷಿಸದೆ ಅಪಾಯಕಾರಿ ಮಂತ್ರವನ್ನು ಕಲಿಸಿಕೊಟ್ಟ ಮುದುಕಿ, ತನಗೆ ದಕ್ಕಿದ ಮಂತ್ರಶಕ್ತಿಯನ್ನು ಹುಡುಕಾಟಕ್ಕೆ ಬಳಸಿದ ಬುಡ್ಡ ಇಬ್ಬರೂ ಹೊಣೆಗೇಡಿಗಳಾಗಿರ್ತಾರೆ. ಇದು ದುರಂತಕ್ಕೆ ಬಲಿಯಾಗುವಂಥದ್ದನ್ನು ಕಾಣ್ಬೋದು. ಒಣ ಹೇಡಿತನಕ್ಕೆ ಹೊಂದುವಂತೆ ಅವರ ಅಸಂಬದ್ಧ ಮಾತುಗಳು ಕೃತಿಯೊಳಗಿದೆ. ವ್ಯಂಗ್ಯದ ಮೂಲಕವೇ ಸಮಾಜದ ಆಗುಹೋಗುಗಳನ್ನು, ಬದುಕಿನ ಸಮಸ್ಯೆಗಳನ್ನು ನೋಡುವ ವಿಶಿಷ್ಟತೆ ನಾಟಕದಲ್ಲಿದ್ದು, ಈ ವ್ಯಂಗ್ಯದ ಮೇಲು ಹೊದಿಕೆ ಹಾಸ್ಯವಾದರೂ ಆಳದಲ್ಲಿ ಗಂಭೀರವಾದ ಚಿಂತನೆಯೊಂದಿಗೆ ಬೆರೆತಿದೆ. ಒಟ್ಟಿನಲ್ಲಿ ಆಧುನಿಕ ವಿಜ್ಞಾನದ ಶಕ್ತಿ, ಅದರ ದುರುಪಯೋಗವನ್ನು ಅಥವಾ ಅಜ್ಞಾನಿಗಳ ಕೈಗೆ ಸಿಕ್ಕ ಅಧಿಕಾರದ ಸ್ವರೂಪವನ್ನು ಅತ್ಯಂತ ಸತ್ವಪೂರ್ಣವಾಗಿ ವಿಡಂಬಿಸುವ ಮೂಲಕ ಗಮನಾರ್ಹತೆ ಪಡೆದುಕೊಂಡಿರುವುದು ಮತ್ತು ಮಹತ್ವದ ಏಕಾಂತ ನಾಟಕ ಅಂತ ಹೇಳ್ಬೋದು. ಇಲ್ಲಿ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಟಿಂಗರ ಬುಡ್ಡಣ್ಣ ಮತ್ತೆ ಒಂದು ಈರುಳ್ಳಿಯಿಂದ ಹುಟ್ಟಿ ಬರುವಂತಹ ಹುಡುಗ. ಮುದುಕ ಮತ್ತು ಮುದುಕಿಗೆ ಮಕ್ಕಳಿರೋದಿಲ್ಲ. ಅವರು ಮಕ್ಕಳಿಲ್ಲ ಅಂತ ದುಃಖ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಮಾಧಾನವನ್ನು ಮಾಡಿಸಿಕೊಡ್ತಾರೆ. ಮುದುಕ ಮುದುಕಿಯನ್ನು ಸಮಾಧಾನ ಮಾಡೋದು, ಮುದುಕಿ ಮುದುಕನನ್ನು ಸಮಾಧಾನ ಮಾಡುವಂಥದ್ದು. ಒಬ್ಬರಿಗೆ ಒಂದು ವಿಚಾರ ತಿಳಿಸಿದರೆ ಎಲ್ಲಿ ನೋವಾಗ್ತದೆ, ಎಲ್ಲಿ ಬೇಸರ ಪಡ್ತಾರೆ ಎನ್ನುವ ಕಾರಣದಿಂದಾಗಿ ಬೇರೆ ಬೇರೆ ವಿಚಾರಗಳನ್ನು ನೆನಪು ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಮುದುಕಿಯ ಈ ಒಂದು ಮಗು ಇಲ್ಲ ಎನ್ನುವಂಥ ಚಿಂತೆಯನ್ನು ಹೋಗಲಾಡಿಸಲಿಕ್ಕೆ ಮುದುಕ, ನನಗೀಗ ಉಪ್ಪಿಟ್ಟು ಮಾಡಿಕೊಡು, ಒಂದು ಡಬ್ಬ ಫುಲ್ಲು ಉಪ್ಪಿಟ್ಟು ಮಾಡಿಕೊಡು, ನಾವು ಹೊತ್ತ ಬತ್ತ ಅದನ್ನೇ ತಿಂತ ನಾವು ಹಾಗೇ ಸಾಯುವ ಅಂತ ಮುದುಕ ಹೇಳ್ತಾನೆ. ಮುದುಕಿ ಹೇಳ್ತಾಳೆ, ಸರಿ ನಾನು ಉಪ್ಪಿಟ್ಟನ್ನು ಮಾಡ್ತೇನೆ, ನನಗೆ ಉಳ್ಳಾಗಡ್ಡಿಯನ್ನು ತಂದುಕೊಡು, ಅಂದರೆ ಈರುಳ್ಳಿಯನ್ನು ತಂದುಕೊಡು ಅಂತ ಹೇಳುವಂಥದ್ದು. ಮುದುಕ ಹೋಗಿ ಕಳೆದ ವರ್ಷ ನಾನು ಹಾಕಿರುವಂತಹ ಬೀಜದಲ್ಲಿ ಉಳ್ಳಾಗಡ್ಡಿ ಆಗಿದೆ, ಈರುಳ್ಳಿ ಆಗಿದೆ, ನಾನು ತಂದು ಕೊಡ್ತೇನೆ ಅಂತ ಹೇಳಿ ಹೋಗಿ ಅಲ್ಲಿಂದ ಉಳ್ಳಾಗಡ್ಡಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಅದು ಒಂದು ರೀತಿಯ ಬೃಹದಾಕಾರವಾಗಿ ಬೆಳೆದಂತಹ ಒಂದು ಈರುಳ್ಳಿ ಆಗಿರ್ತದೆ. ಅದನ್ನು ತಂದಾಗ ಮುದುಕಿ ಅದನ್ನು ಕತ್ತರಿಸಿದಾಗ ಅದರ ಈರುಳ್ಳಿಯ ಒಳಗಿನಿಂದ ಒಂದು ಸ್ವರ ಕೇಳಿ ಬರ್ತದೆ, ಅಮ್ಮ, ಅವ್ವ, ಎವ್ವ ಎನ್ನುವಂಥ ಸ್ವರ ಕೇಳಿ ಬರ್ತದೆ. ಇದರಿಂದ ಆಶ್ಚರ್ಯಚಕಿತರಾಗಿದ್ದಂತಹ ಮುದುಕ ಮತ್ತು ಮುದುಕಿ ಇಬ್ಬರು ಕೂಡ ತುಂಬಾ ಆಶ್ಚರ್ಯ ಉಂಟಾಗ್ತದೆ. ಅವರಿಬ್ಬರು ನೋಡಿದಾಗ ಅದರಿಂದ ಒಬ್ಬ ಹುಡುಗ ಹೊರಟು ಬಂದಾಗ ಅವರಿಗೆ ಮುದುಕ ಮತ್ತು ಮುದುಕಿಗೆ ತುಂಬಾ ಖುಷಿ ಆಗ್ತದೆ. ದೇವರೇ ಕಳಿಸಿಕೊಟ್ಟಿರುವವನು ಅಂತ ಹೇಳಿ ತುಂಬಾ ಮುದ್ದಾಡ್ತಾರೆ. ನಂತರ ಸ್ವಲ್ಪ ಸಮಯದ ನಂತರ ಅವನು ಬೇಗನೆ ಬೆಳೀತಾ ಹೋದಂಥ ಸಂದರ್ಭದಲ್ಲಿ ಅವನನ್ನು ಶಾಲೆಗೆ ಕೂಡ ಹಾಕುವಂಥದ್ದು. ಮುದುಕಿ ಶಾಲೆಗೆ ಹಾಕಿದಾಗ ಅವನ ಒಂದು ಬೆಳವಣಿಗೆಯನ್ನು ನೋಡಿ ಎಲ್ಲ ಮಕ್ಕಳು ಅವನನ್ನು ತಮಾಷೆ ಮಾಡುವಂಥದ್ದು, ಗೇಲಿ ಮಾಡುವಂಥದ್ದು ಮಾಡ್ತಾ ಇರ್ತಾನೆ. ಅದರಿಂದ ಬೇಸತ್ತಂತಹ ಟಿಂಗರ ಬುಡ್ಡಣ್ಣ ಮನೆಗೆ ಬಂದು, ನಾನು ಇನ್ನು ಶಾಲೆಗೆ ಹೋಗುವುದಿಲ್ಲ, ಅವರು ನನ್ನನ್ನು ಗೇಲಿ ಮಾಡ್ತಾರೆ ಅಂತ ಶಾಲೆಯಲ್ಲಿರ್ತಾನೆ. ಆದರೆ ಅಲ್ಲಿರುವಂಥ ಅಧ್ಯಾಪಕರೆಲ್ಲರೂ ಸೇರಿ ಅವನಿಗೆ ಬರಲಿಕ್ಕೆ ಹೇಳ್ತಾರೆ, ಶಾಲೆಗೆ ಬರುವಂಥದ್ದನ್ನೆಲ್ಲ ಹೇಳ್ತಾರೆ. ಆದರೆ ಅದನ್ನೆಲ್ಲ ಅವನು ಕೇಳುವುದಿಲ್ಲ. ಹಾಗೆ ಮುದುಕ ಮತ್ತು ಮುದುಕಿ ಇಬ್ಬರು ಕೂಡ ಅವನಿಗೆ ಸಮಾಧಾನವನ್ನು ಮಾಡಿ ಕಲಿಸಿದರೂ ಕೂಡ ಅವನು ಶಾಲೆಗೆ ಹೋಗುವುದಿಲ್ಲ. ಆಗ ಮುದುಕಿ ಏನು ಮಾಡ್ತಾಳೆ, ಎಷ್ಟೋ ದಿವಸಗಳ ಕಾಲ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಮುದುಕಿ ಕೂಡ ಆಶ್ಚರ್ಯ ಉಂಟಾಗ್ತದೆ. ವಿಪರೀತವಾದಂಥ ಬೆಳವಣಿಗೆ, ಅವನು ಚಿಕ್ಕದಿದ್ದರೂ ಕೂಡ ಅವನು ದೊಡ್ಡವರಂತೆ ಕಾಣುವಂಥದ್ದು, ದೊಡ್ಡವರಂತೆ ಊಟ ಮಾಡುವಂಥದ್ದು, ಅವರ ಬೆಳವಣಿಗೆ, ಶರೀರದ ಬೆಳವಣಿಗೆ ಕೂಡ ಹಾಗೆ ದೊಡ್ಡ ಆಗ್ತಾನೆ ಹೋಗುವಂಥದ್ದು ಕಂಡಂತಹ ಮುದುಕಿಗೆ ಆಶ್ಚರ್ಯ ಉಂಟಾಗ್ತದೆ. ಅದರ ಜೊತೆಗೆ ಮುದುಕಿ ಏನು ಮಾಡ್ತಾಳೆ, ತನಗೆ ಗೊತ್ತಿರುವಂತಹ ಒಂದು ಮಂತ್ರವಿದ್ಯೆಯನ್ನು ಟಿಂಗರ ಬುಡ್ಡಣ್ಣನಿಗೆ ಹೇಳಿಕೊಟ್ಟು, ನೋಡು, ನೀನು ಇದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಳ್ಬೇಕು. ನೀನು ಶಾಲೆಗಳಲ್ಲಿ ಆ ರೀತಿ ಮಾಡಿದಾಗ ಒಳ್ಳೆಯ ಒಂದು ವಿಚಾರಕ್ಕೆ ನೀನು ಇದನ್ನು ಉಪಯೋಗಿಸಿಕೊಳ್ಬೇಕು ಅಂತ ಮಂತ್ರಶಕ್ತಿಯನ್ನು ಹೇಳಿಕೊಡ್ತಾಳೆ. ಆ ಮಂತ್ರಶಕ್ತಿಯಿಂದ ತುಂಬಾ ಖುಷಿಪಟ್ಟಂತಹ ಟಿಂಗರ ಬುಡ್ಡಣ್ಣ ಅವನೇನು ಮಾಡ್ತಾನೆ, ಎಲ್ಲರನ್ನು ಕೂಡ ತನ್ನನ್ನು ತಮಾಷೆ ಮಾಡಿದವರನ್ನು, ತನ್ನನ್ನು ಗೇಲಿ ಮಾಡಿದವರನ್ನು ಎಲ್ಲವರನ್ನು ಕೂಡ ಕಲಾಸ್ ಅಂತ ಹೇಳ್ತಾ ಆ ಮಂತ್ರಶಕ್ತಿಯಿಂದ ಎಲ್ಲರನ್ನು ಕಲಾಸ್ ಮಾಡ್ತಾನೆ. ಕೊನೆಗೆ ಮುದುಕಿಯರನ್ನು ಕೂಡ ಕಲಾಸ್ ಮಾಡುವಂಥದ್ದನ್ನು ಕೂಡ ನಾವು ಈ ಒಂದು ನಾಟಕದಲ್ಲಿ ಕಾಣ್ಬೋದು. ಕೊನೆಗೆ ತನ್ನನ್ನು ತಾನು ಕೂಡ ಅವನು ಕಲಾಸ್ ಅಂತ ಹೇಳಿ ಅಲ್ಲಿ ಅವನು ಕೂಡ ಮರಣವನ್ನಪ್ಪುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಮುದುಕ ಮತ್ತು ಮುದುಕಿ ಇಬ್ಬರಲ್ಲೂ ಕೂಡ ಮುಪ್ಪಿನಲ್ಲೂ ಕೂಡ ಯೌವನದ ಆಕರ್ಷಣೆ, ಸಲ್ಲಾಪ, ಮಾದಕತೆ ಅವರಿಗೆ ಇನ್ನೂ ಮಾಸಿಲ್ಲ. ಮಕ್ಕಳಿಲ್ಲದ ಕೊರಗನ್ನು ಮರೆಯಲು ಈಗಲೂ ಮುದುಕನು ಹೆಂಡತಿ ಮುದುಕಿಯನ್ನು ಹಳೆಯ ನೆನಪುಗಳೊಂದಿಗೆ ರಮಿಸಿ ಛೇಡಿಸಿ ಕಾಡುವುದನ್ನು ಬಿಟ್ಟುಕೊಟ್ಟಿಲ್ಲ.
ಹೊಸ ಮದುಮಗನು ನಾಚುವಂತೆ ಮುದುಕಿಯೊಂದಿಗೆ ಪ್ರೇಮ ಸಂಭಾಷಣೆಗೆ ಇಳಿಯುವ ಮೂಲಕ ತನ್ನ ಅಮರ ಪ್ರೇಮದ ನಾಟಕವನ್ನು ಕೂಡ ಈ ಮುದುಕಿ ಆಡುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಅಲ್ಲಿ ಮುದುಕಿಯರು ಇಬ್ಬರೇ ಆರಂಭದಲ್ಲಿ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಸಾಂತ್ವನವನ್ನು ಹೇಳ್ತಾ ತಮಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗನ್ನು ಅವರು ಮರೆತು ಬಿಡ್ತಾರೆ. ಹೀಗೆ ದಂಪತಿಗಳಿಬ್ಬರು ಏನು ಮಾಡ್ತಾರೆ, ತಮ್ಮ ಸರಸ ಸಲ್ಲಾಪದ ಮೂಲಕ ಇಬ್ಬರೂ ಕೂಡ ಮಕ್ಕಳ ಬಯಕೆಗಾಗಿ ಹಂಬಲಿಸುವಂತಹ ಮೂಲಕ ನೋವಿನ ಒಂದು ವೇದನೆಯಿಂದ ವ್ಯಕ್ತಪಡಿಸ್ತಾರೆ. ಅವರು ಈ ಒಂದು ಪ್ರಾಯದಲ್ಲಿ ಕೂಡ, ಈ ಒಂದು ಇಳಿಯ ವಯಸ್ಸಿನಲ್ಲಿ ನಿಜಕ್ಕೂ ಅಸಂಗತ ಸಂಗತಿ ಅಂತ ಹೇಳ್ಬೋದು. ಆದರೂ ಮುದುಕನ ಈ ಒಂದು ಹಂಬಲವನ್ನು ಈಡೇರಿಸಲು ಮುದುಕಿ ಮಂತ್ರ, ತಂತ್ರ, ಹೋಮ, ಹವನ, ಪೂಜೆ ಅನೇಕ ರೀತಿಯ ಎಲ್ಲ ಒಂದು ಕೆಲಸಗಳನ್ನು ಮಾಡಿ ಫಲ ಸಿಗಲಿಲ್ಲವೆಂದು ವಿಷಾದವನ್ನು ವ್ಯಕ್ತಪಡಿಸ್ತಾಳೆ. ಮುದುಕ ತನ್ನ ಹೆಂಡತಿ ಈ ರೀತಿ ವೇದನೆ ಪಡುವಂಥದ್ದು ನೋಡಲಾರದೆ ಈ ವೇದನೆಯಿಂದ ಬೇರೆಡೆಗೆ ಗಮನವನ್ನು ಸೆಳಿಬೇಕು ಅಂತ ಹೇಳಿ, ನನಗೆ ಅದರ ಬಯಕೆ ಈಗ ಇಲ್ಲ ಮುದುಕಿ, ನನಗೀಗ ಇರುವಂಥ ಬಯಕೆ ಉಪ್ಪಿಟ್ಟು ತಿನ್ನಬೇಕು ಅಂತ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಕಾಣುವಂಥದ್ದು. ಬಯಕೆಯ ದಿಕ್ಕನ್ನೇ ಬದಲಾಯಿಸುವಂಥದ್ದು ಮುದುಕ. ಯಾಕಂದರೆ ಮುದುಕಿ ದುಃಖ ಪಡ್ತಾ ಇದ್ದಾಳೆ, ಮುದುಕಿ ದುಃಖ ಪಡಬಾರ್ದು ಎನ್ನುವ ಕಾರಣದಿಂದಾಗಿ, ಅವಳ ಮನಸ್ಸನ್ನು ಬದಲಾಯಿಸುವ ಒಂದು ಕಾರಣದಿಂದಾಗಿ ನನಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳ್ಕೊಳ್ತಾನೆ. ಉಪ್ಪಿಟ್ಟು ಮಾಡಿಕೊಡಲಿಕ್ಕೆ ಈರುಳ್ಳಿ ಬೇಕು, ಈರುಳ್ಳಿಯನ್ನು ತಂದು ಕೊಡು ಅಂತ ಮುದುಕಿ ಕೇಳಿದಾಗ, 1 ವರ್ಷದ ಹಿಂದೆ ಮುದುಕ ತಂದಿದ್ದಂತಹ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿಯನ್ನು ಹಿತ್ತಲಲ್ಲಿ ಬಿಸಾಕಿದ್ದನು. ಅದೀಗ ನೆನಪಿಸಿಕೊಂಡು ನೋಡಿ ಹೋದಾಗ ಮೊಳಕೆ ಒಡೆದು ದೊಡ್ಡ ದೆವ್ವ ಬೆಳೆದಂಗೆ ಬೆಳೆದು ನಿಂತಿದೆ. ಅವುಗಳನ್ನು ಕಿತ್ತು ತಂದು ಟಬರಿ ತುಂಬ ಅಂದರೆ ಒಂದು ಡಬ್ಬಿ ತುಂಬ ಉಪ್ಪಿಟ್ಟನ್ನು ಮಾಡಬೇಕು, ಸಾಯೋ ತನಕ ಉಪ್ಪಿಟ್ಟನ್ನು ತಿಂತಾ ಉಪ್ಪಿಟ್ಟನ್ನು ಸಾಯುವ ತನಕ ತಿಂದು ಸಾಯುವ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ಮಕ್ಕಳಿಲ್ಲದ ಚಿಂತೆಯ ಹಿನ್ನೆಲೆಯಲ್ಲಿ ನಿರಾಳತೆಯನ್ನು ವ್ಯಕ್ತಪಡಿಸ್ತಾನೆ. ಬಳಿಕ ಹೆಂಡತಿಯ ಕೈಯಲ್ಲಿ ಈಳಿಗೆ ಮನೆ ನೀಡಿ ಈರುಳ್ಳಿಯನ್ನು ಹೆಚ್ಚಲು ತೊಡಗ್ತಾನೆ. ಅದರೊಳಗಿನಿಂದ ಬರುವಂಥ ಸ್ವರವೇ ಈ ಟಿಂಗರ ಬುಡ್ಡಣ್ಣ ಹುಡುಗನ ಸ್ವರ ಆಗಿರ್ತದೆ. ಹಾಗೆ ಅಂತಿಮವಾಗಿ ಆತನು ಕೂಡ ತಾನೇ ತಿಂದು ಎಸೆದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲು ಇಟ್ಟು ಜಾರಿ ಬೀಳುವಂಥದ್ದು. ಅಂತಹ ಸಂದರ್ಭದಲ್ಲಿ ಕಲಾಸ್ ಅಂತ ಹೇಳಿದಾಗ ಅವನು ಸಾವನ್ನಪ್ತಾನೆ. ಅದು ನಾಟಕ ಮುಗಿಯುವಂಥದ್ದು. ಹುಡುಗ ತನ್ನ ಅಜ್ಜಿಯಿಂದ ಕಲಿತ ಮಂತ್ರಶಕ್ತಿಯನ್ನು ತನ್ನ ಶಾಲೆಯಲ್ಲಿ ಅದನ್ನು ಪ್ರಯೋಗ ಮಾಡ್ತಾನೆ. ಯಾರೆಲ್ಲ ಅವನಿಗೆ ಅವಮಾನ ಮಾಡಿರ್ತಾರೆ, ಯಾರೆಲ್ಲ ಅವನನ್ನು ನೋಡಿ ತಮಾಷೆ ಮಾಡಿರ್ತಾರೆ, ವ್ಯಂಗ್ಯ ಮಾಡಿರ್ತಾರೆ, ಆ ಒಂದು ನೋವನ್ನಿಟ್ಟುಕೊಂಡು ಅವನು ತನ್ನ ಸಹಪಾಠಿಗಳ ಮೇಲೆ ಆ ಒಂದು ಮಂತ್ರಶಕ್ತಿಯನ್ನು ಪ್ರಯೋಗವನ್ನು ಮಾಡ್ತಾನೆ. ಅದರ ಪರಿಣಾಮವಾಗಿ ಏನಾಗ್ತದೆ, ಎಲ್ಲರೂ ಕಲಾಸಾಗುವಂಥದ್ದನ್ನು ಕಾಣ್ಬೋದು. ಪ್ರಾರಂಭದಲ್ಲಿ ಆ ಮಂತ್ರಶಕ್ತಿಯ ಪರಿಣಾಮವನ್ನು ಅರಿಯಲು ಹೇಳಿಕೊಟ್ಟ ಅಜ್ಜಿಯ ಮೇಲೆ ಪ್ರಯೋಗವನ್ನು ಮಾಡಿ ಬೆಸ್ತು ಬೀಳಿಸ್ತಾನೆ. ಬಳಿಕ ಶಾಲೆಯಲ್ಲಿ ಇಣಚಿ, ಪಾತ್ರಗಿತ್ತಿ, ಹ್ಯಾಟಗಾಲ, ಹನಮ, ಬುಡ್ಡರ ಬರಮ್ಮ, ಸುಂಬಳ ಶೀನ್ಯ, ಗೌಡ್ರ ಪರಮ್ಯ ಈ ರೀತಿಯಾಗಿ ಅನೇಕ ಜನ ವಿದ್ಯಾರ್ಥಿಗಳನ್ನು ಆತನು, ಹಾಗೆ ಮಾಸ್ಟರನ್ನು ಕೂಡ, ಸಹಪಾಠಿಗಳನ್ನು ಎಲ್ಲರನ್ನು ಕೂಡ ಒಂದು ಮಂತ್ರವನ್ನು ಉಪಯೋಗಿಸಿ ಕಲಾಸ್ ಮಾಡ್ತಾನೆ. ಕಲಾಸ್ ಮಾಡಿ ಮನೆಗೆ ಹಿಂದಿರುಗಿ ಬರ್ತಾನೆ. ಆದರೆ ಆತನು ಶಾಲೆಯಲ್ಲಿ ಮಂತ್ರಶಕ್ತಿಯನ್ನು ಪ್ರಯೋಗಿಸಿ ಗಂಟು ಮಾಡಿರಬಹುದಾದ ಪರಿಣಾಮವನ್ನು ಕೇಳಲು ಕಾತರಿಸಿ ಮನೆಯ ಬಾಗಿಲಲ್ಲಿ ಕುಳಿತದ್ದಂತಹ ತಾಯಿ ಅಂದರೆ ಅಜ್ಜಿ, ಅಜ್ಜ ಆಗಿರುವ ಮುದುಕಿಯರ ಮೇಲೂ ಕೂಡ ಮಂತ್ರವನ್ನು ಉಪಯೋಗ ಮಾಡಿಕೊಂಡು ಕಲಾಸ್ ಅಂತ ಹೇಳ್ತಾನೆ. ಇವರಿಬ್ಬರೂ ಕೂಡ ಕಲಾಸ್ ಆಗುವಂಥದ್ದನ್ನು ಕಾಣ್ಬೋದು. ಒಟ್ಟಿನಲ್ಲಿ ಇಲ್ಲಿ ಬರುವಂತಹ ಪಾತ್ರಗಳು ಮುದುಕಿ ಬದುಕಿನ ಬಹುಭಾಗವನ್ನು ಸವಿಸಿ ಮುಪ್ಪು ಆವರಿಸಿದ್ದರೂ ಕೂಡ ಅದನ್ನು ನಂಬಿ ಸ್ವೀಕರಿಸಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಈ ಇಳಿಯ ವಯಸ್ಸಿನಲ್ಲೂ ಹೊಸದಾಗಿ ಮದುವೆಯಾದ ದಂಪತಿಗಳಂತೆ ಒಬ್ಬರನ್ನೊಬ್ಬರು ಛೇಡಿಸಿ ಪರಸ್ಪರ ಪ್ರೀತಿಸುವ ಅಮರ ಪ್ರೇಮಿಗಳಾಗಿದ್ದಾರೆ. ಆದರೂ ಅವರಿಗೆ ಮಕ್ಕಳ ಭಾಗ್ಯ ದೊರಕಿಲ್ಲ. ನಂತರ ಮುಪ್ಪಿನಲ್ಲೂ ಮಕ್ಕಳಾಗುವ ನಂಬಿಕೆ ಅವರಿಗಿರಲಿಲ್ಲ. ನಂತರ ದೇವರ ಈ ರೀತಿಯಾಗಿ ಒಬ್ಬ ಮಗುವನ್ನು ಕೊಡುವಂಥದ್ದನ್ನು ಕೂಡ ಕಾಣಬಹುದು. ಇದು ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತಹ ಭಾಷೆ, ಕವನ, ನಾಟಕ ಆಗಿರುವಂಥದ್ದನ್ನು ಕಾಣ್ಬೋದು.
ಇಲ್ಲಿ ಬಂದಿರುವಂತಹ ಅರ್ಥಗಳನ್ನೆಲ್ಲ ನೀವು ನೋಡಿದ್ದೀರಿ. ಅರ್ಥಗಳು ಕೆಲವೊಂದು ಮುಖ್ಯವಾದಂಥ ಅರ್ಥಗಳಿದೆ. ಆ ಅರ್ಥಗಳಲ್ಲಿ ಕೆಲವೊಂದು ಮುಖ್ಯವಾಗಿದೆ. ಎಲ್ಲ ಅರ್ಥಗಳನ್ನು ಹೇಳ್ತಾ ಹೋಗ್ತೇನೆ. ಒಲ್ಲೆ ಅಂದರೆ ಬೇಡ, ಬೆರಕಿ ಅಂದರೆ ಬುದ್ಧಿವಂತ, ಬೆರಕಿ ಬುದ್ಧಿವಂತ. ದೆಸಿ ಅಂದರೆ ಗ್ರಹಚಾರ, ಪಾಟಿ ಅಂದರೆ ಶಾಲೆ, ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಚೊಣ್ಣ ಅಂದರೆ ಚಡ್ಡಿ, ಪಂಚಿ ಅಂದರೆ ಪಂಚೆ, ಪಟಕ ಅಂದರೆ ಪೇಟೆ, ಶಾಣ ಅಂದರೆ ಬುದ್ಧಿವಂತ, ಖಲಾಸ್ ಅಂದರೆ ಮುಗಿಸು, ನೆಪ್ಪಿ ಅಂದರೆ ನೆನಪು. ಇವಿಷ್ಟು ಈ ನಾಟಕದಲ್ಲಿ ನಾವು ಕಾಣ್ಬೋದು. ಟಿಂಗರ ಬುಡ್ಡಣ್ಣ ನಾಟಕ, ಚಂದ್ರಶೇಖರ ಪಾಟೀಲರವರ ನಾಟಕ. ಮೂರೇ ಪಾತ್ರಗಳಿರುವಂಥದ್ದು: ಮುದುಕ, ಮುದುಕಿ, ಟಿಂಗರ ಬುಡ್ಡಣ್ಣ, ಹುಡುಗ. ಇವಿಷ್ಟನ್ನು ನೆನಪಲ್ಲಿಟ್ಕೊಳ್ಳಿ. ತುಂಬಾ ಸುಲಭವಾಗಿರುವಂತಹ ನಾಟಕ ಆಗಿದೆ. ನಾವು ಮನೆ, ಚಂದ್ರಕಾಂತ ಕುಸನೂರವರ ಮನೆ ನಾಟಕವನ್ನು ಕೂಡ ನೋಡಿಕೊಂಡಿದ್ದೇವೆ. ಅದರ ಸಾರಾಂಶವನ್ನು ಕೂಡ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಬರುವಂತಹ ಪಾತ್ರಗಳು 3 ಜನ: ರಾಮಶೆಟ್ಟಿ, ಪರಮೇಶ್ವರಪ್ಪ ಮತ್ತು ಹುಚ್ಚನೆಂಬ ಪಾತ್ರ. ಮನೆ ಕಟ್ಟೋ ವಿಚಾರವನ್ನು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಇಬ್ಬರೂ ಕೂಡ ಗೆಳೆಯರಾಗಿದ್ದರು. ಅವರು 50 ವರ್ಷದ ವಾಸುಪಾಸಿನವರು. ಅವರಿಬ್ಬರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಮನೆ ಕಟ್ಟೋ ವಿಚಾರವನ್ನು ರಾಮಶೆಟ್ಟಿ ಹೇಳ್ತಾರೆ, ಒಂದು ಮನೆಯನ್ನು ಕಟ್ಟಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಪರಮೇಶ್ವರಪ್ಪ ಹೇಳುವಂಥದ್ದು, ನೋಡು, ಮನೆ ಕಟ್ತಾ ಇದ್ದರೆ ನೀನು ಗಟ್ಟಿಯಾದ ಮನೆಯನ್ನೇ ಕಟ್ಟಬೇಕು ಅಂತ ಹೇಳಿ ಮನೆ ಕಟ್ಟೋ ವಿಚಾರವನ್ನು ಮಾತನಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಹುಚ್ಚ ಬರ್ತಾನೆ. ಹುಚ್ಚ ಬಂದು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡ್ತಾನೆ. ಒಂದು ದೈವ ಬಂದು ಮಾತನಾಡುವ ರೀತಿಯಲ್ಲೆಲ್ಲ ಮಾತನಾಡುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಕೊನೆಗೆ ಅವರು ಅಲ್ಲಿಂದ ಹೋಗುವಂಥದ್ದು. ಹುಚ್ಚನನ್ನು ಅವನು ಯಾವ ರೀತಿ ಮಾತನಾಡ್ತಾ ಇರುವಾಗ ಅವರಿಗೆ ಒಂದು ರೀತಿಯ ಆಶ್ಚರ್ಯ ಉಂಟಾಗ್ತದೆ. ನಂತರ ಅಲ್ಲಿಂದ ಹೋಗುವಂಥದ್ದು ಅವನನ್ನು ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅವರು. ಕಠಿಣ ಪದಗಳ ಅರ್ಥಗಳಲ್ಲಿ ಬರುವಂಥದ್ದು ಎಲ್ಲ ಅರ್ಥಗಳನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಬಡಿಗೆ ಅಂದರೆ ಕೋಲು, ಬಡಿಗೆ ಕೋಲು. ಸೀಮೆ ಪ್ರಾದೇಶಿಕತೆ, ಹವೆ ಗಾಳಿ, ಗುಬ್ಬಿ ಪುಟ್ಟ ಪಕ್ಷಿ, ಪಗಡಿ ಅಂದರೆ ದಾಳ, ಆಸಾಮಿ ಅಂದರೆ ಮನುಷ್ಯ ವ್ಯಕ್ತಿ, ಕಾಟ ಅಂದರೆ ತೊಂದರೆ, ಫಜೀತಿ ಅಂದರೆ ಇಕ್ಕಟ್ಟು ತೊಂದರೆ, ಅನಾಯಾಸ ಸುಲಭ, ಕೂಸು ಮಗು, ಭಾಳ ತುಂಬ, ಚಿತೆ ಹೆಣ, ಹಚ್ಚಿ ಹುಚ್ಚಿ. ಇಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇವಿಷ್ಟಾಗಿದೆ ನೋಡಿ. ಇದರಲ್ಲಿ ಕಾಗಿ ಕಣ್ಬಿಟ್ರೆ ಎಲ್ಲ ನಾಶ ಅಂತ ಇದನ್ನು ಹುಚ್ಚ ಹೇಳುವಂಥದ್ದು. ಅದನ್ನೆಲ್ಲ ಅವನು ಹೇಳ್ತಾನೆ ನೋಡಿ. ಕಾಗೆ ಕಣ್ಣು ಬಿಟ್ಟರೆ ನಾಶ ಆಗ್ತದೆ, ಆಮೇಲೆ ನಾನು ರಾಜ, ನಾನು ಮಹಾರಾಜ, ನನಗೆ ಅಭಿಷೇಕವನ್ನು ಮಾಡಿ ನನ್ನ ಪ್ರಜೆಗಳು ಸುಖ ದೊರಕಲಿ, ಇದೆಲ್ಲ ಹೇಳುವಂಥದ್ದು ಹುಚ್ಚ. ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಕೇವಲ ಮನೆ ಕಟ್ಟುವ ವಿಚಾರವನ್ನು ಮಾತನಾಡ್ತಾ ಇರ್ತಾರೆ. ಹುಚ್ಚ ಬಂದು ಈ ರೀತಿಯಾಗಿ ಮಾತನಾಡುವಂಥದ್ದು. ಮಡದಿ ಇಲ್ಲದ ಮನೆ ಮಸಕಾದಂತೆ, ನಾನಿಲ್ಲೇ ಕೂಡೋದು, ನಾನಿಲ್ಲೇ ನಿಲ್ಲೋದು, ನಾನಿಲ್ಲೇ ಕೂಡೋದು ಅಂತ ಹೇಳುವಂಥದ್ದು ಹುಚ್ಚ. ರಾಜನಾಗಬೇಕಾದವನು ಹುಚ್ಚನಾಗಿದ್ದಾನೆ. ಬದುಕಿದವರು ಸಾಯ್ತಾರೆ, ಸತ್ತವರು ಬದುಕುವುದಿಲ್ಲ. ಆ ಕಡೆಗಿದ್ದ ಜನರನ್ನು ಮಲಗಿಸಿಬಿಡು, ಈ ಕಡೆಗಿದ್ದ ಜನರನ್ನು ಎಬ್ಬಿಸು, ಇದೆಲ್ಲ ಹುಚ್ಚ ಹೇಳುವಂಥದ್ದು. ನಾವು ಬದುಕಿದವರಲ್ಲ, ಸತ್ತವರೆಂದು ಹೇಳೋಣ. ನಾನು ಮಹಾರಾಜ, ನನ್ನ ಅಭಿಷೇಕಕ್ಕೆ ದೇವತೆಗಳು ಆಕಾಶದಿಂದ ಅಮೃತ ಸುರಿತಾರೆ. ನಾವು ಬದುಕಿದವರಲ್ಲ, ಸತ್ತವರಂತ ಹೇಳುವಂಥದ್ದು ಪರಮೇಶ್ವರಪ್ಪ ಹೇಳುವಂಥದ್ದು ರಾಮಶೆಟ್ಟಿಯಲ್ಲಿ. ನಾವು ಆ ರೀತಿ ಹೇಳುವ ಎಲ್ಲಿಯಾದರೂ ಅವರು ಕೇಳಿದರೆ ಅಂತ. ಮನೆ ನಾಟಕ, ಅದು ಅಂದರೆ ಚಂದ್ರಕಾಂತನ ಮನೆ, ಕುಸನೂರು ಮನೆ ನಾಟಕದಲ್ಲಿ ಅವರು ಹೇಳುವಂಥದ್ದು. ಇನ್ನು ತೆರೆಗಳು ನಾಟಕದಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ತೆರೆಗಳು ನಾಟಕದಲ್ಲಿ ಬರುವಂತಹ ಪಾತ್ರಗಳು 4 ಪಾತ್ರಗಳು. ಒಬ್ಬ ವ್ಯಕ್ತಿ, ವಿಟ್ಟಿ, ಕಿಟ್ಟಿ,
ಕಂಟಿ ವಿಟ್ಟಿ ಕಿಟ್ಟಿ. ಕಂಟಿ ವಿಟ್ಟಿ ಕಿಟ್ಟಿ. ಇಲ್ಲಿ ಬೋಲ್ಟ್ ಎನ್ನುವಂಥ ಹೆಸರು ವಿಟ್ಟಿಯ ಹೆಸರು. ಈತ ಉಳಿದವರಿಗಿಂತ ಅಂದರೆ ವಿಚಾರಣೆಗೆ ಬಂದಂಥ 3 ವ್ಯಕ್ತಿಗಳು ಉಳಿದವರಿಗಿಂತ ಎತ್ತರವಿದ್ದು ತರಗತಿಗೆ ಯಾರಾದರೂ ಬರಲು ಬಾಗಿಲು ಬಡಿದರೆ ತಕ್ಷಣ ಬೋಲ್ಟನ್ನು ತೆಗೆಯುವಂಥದ್ದು, ಪದೇ ಪದೇ ಹಾಕುವಂಥದ್ದು ವಿಟ್ಟಿ ಈ ಕೆಲಸ ಮಾಡುತ್ತಿರುವುದರಿಂದ ಅವನನ್ನು ಬೋಲ್ಟ್ ಎಂದ ಅಡ್ಡ ಹೆಸರನ್ನು ಕರೀತಾ ಇದ್ರು. ತನಿಖೆಯ ಎಲ್ಲ ಒಂದು ವಿಚಾರಗಳನ್ನು ಬರೆದುಕೊಳ್ತಾ ಇದ್ದವನು ಕಿಟ್ಟಿ. ಈತನೇ ನಾಟಕದ ಕೊನೆಗೆ ನ್ಯಾಯಾಧೀಶನ ಸ್ಥಾನದಲ್ಲಿ ಕೂರುವುದರಿಂದ ತನಿಖೆಯ ವಿವರಗಳನ್ನು ಬರೆದುಕೊಳ್ತಾ ಇದ್ದು, ಈ ವಿವರಗಳ ಆಧಾರದ ಮೇಲೆ ವ್ಯಕ್ತಿಗೆ ನೇಣು ಶಿಕ್ಷೆ ಕೂಡ ಸಿಗ್ತದೆ. ಕಿಟ್ಟಿಯಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವವರ ಒಂದು ಶೋಷಣೆ ವ್ಯಕ್ತಿಯನ್ನು ಇಲ್ಲಿ ನಾವು ಕಾಣ್ಬೋದು. ಕಂಟಿ ವಿಟ್ಟಿ ಕಿಟ್ಟಿಯರನ್ನು ತನಿಖೆಗೆ ಕಳಿಸುವವರು ಅವರ ಗೆಳೆಯರು. ಇವರು ಅತ್ಯಂತ ಪ್ರಾಚೀನ ಕಾಲ ಅಂದರೆ ಶಿಲಾಯುಗದಿಂದ ಇದ್ದವರು. ಇವರ ವಿಶೇಷವೇನೆಂದರೆ ಯಾರೇ ಮೋಸ ವಂಚನೆ ಕೊಲೆಯಂತಹ ಕೃತ್ಯಗಳು ಎಸಗಿದರೆ ಬಿಡದೆ ಹುಡುಕಿ ಹಿಡಿಯಬಲ್ಲರು. ಗಾಳಿಯಲ್ಲಿ ವಾಸನೆ ಹಿಡಿದು ಭೂಮಿಯ ಹೊಟ್ಟೆಯನ್ನು ಬಡಿದು ಹಿಡಿಯುವ ಗುಣ ಇವರದ್ದು ಅಂದರೆ ಬೇಟೆ ನಾಯಿಗಳೆಂದು ತಿಳಿದು ಬರ್ತದೆ. ಹರಿಜನ್ವಾರ ನಾಟಕದಲ್ಲಿ ಬರುವಂಥ ಅರ್ಥಗಳನ್ನು ನೋಡ್ಕೊಂಡಿದ್ದೀರಿ. ಎಲ್ಲ ಅರ್ಥಗಳನ್ನು ಒಮ್ಮೆ ನೋಡಿಕೊಳ್ಳುವ. ಕಂದೀಲು, ಲಾಟೀನು, ತ್ರಾಸ, ಕಷ್ಟ, ಅಚ್ಚು, ಮುದ್ರಣ, ಹೌಸು, ಹುಮ್ಮಸ್ಸು, ಪಾವಟಿಗೆ, ಮೆಟ್ಟಿಲು, ಆದರ, ಪ್ರೀತಿ, ಹವೆ, ಗಾಳಿ, ದವಾನಲ, ಬೆಂಕಿ, ಭಿನ್ನವಿಸು, ವಿನಂತಿಸು, ಸುರಳೀತ, ಸರಳ, ಕಟ್ಟಿಗೆ, ದೊಣ್ಣೆ, ಗಾವಿಳ, ದಡ್ಡ, ಸೀಮೆ, ಎಲ್ಲೆ, ಗಟಾರ, ಚರಂಡಿ, ಅರ್ಭಕ, ಬಾಲಕ, ವರ್ಷಣೆ, ಮಳೆ, ಥಾಲಿ, ಚೊಂಬು, ಪೀತಾಂಬರ, ರೇಷ್ಮೆ ವಸ್ತ್ರ, ಪತಾಕೆ, ಬಾವುಟ, ಪೃಥ್ವಿ, ಭೂಮಿ, ಪೃಚ್ಛೆ, ಚರ್ಚೆ, ಕಾರ್ಬಾರ, ಜವಾಬ್ದಾರಿ. ಇಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಇವಿಷ್ಟು ನಾಟಕ ಭಾಗದಲ್ಲಿ ನಾವು ನೋಡಬೇಕಾಗಿರುವಂಥ ಹರಿಜನ್ವಾರ ನಾಟಕ ಬಗ್ಗೆ ಗೊತ್ತಾಯಿತು ನಿಮಗೆ. ತೆರೆಗಳು ನಾಟಕದ ಬಗ್ಗೆ ಗೊತ್ತಾಯಿತು. ಮನೆ ಟಿಂಗರ ಬುಡ್ಡಣ್ಣ ಈ ನಾಟಕ ಭಾಗದಿಂದ 10 ಅಂಕದ ಪ್ರಶ್ನೆಗಳು ಬರುವಂಥದ್ದು. ಹಾಗೆ 10 ಅಂಕದ ಪ್ರಶ್ನೆಗಳ ಜೊತೆಗೆ 5 ಅಂಕದ ಪ್ರಶ್ನೆಗಳನ್ನು ಕೂಡ ಕೊಡ್ತಾರೆ. ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ಅದರಲ್ಲಿ ಗೊತ್ತಾಗುವಂಥದ್ದು, ಆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದರಲ್ಲಿ 10 ಅಂಕದ ಪ್ರಶ್ನೆಗಳು ಬಂದೇ ಬರುವಂಥ ಪ್ರಶ್ನೆಗಳಾಗಿದೆ. ಈ ನಾಟಕಗಳನ್ನು ನೀವೇನು ಮಾಡಬೇಕು ಅಂದರೆ ಬೇಗ ಏನಿದೆ ಕತೆ ಏನಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಅಷ್ಟೇ. ಅಷ್ಟು ಗೊತ್ತಿದ್ದರೆ ನೀವೇ ನಿಮ್ಮದೇ ಒಂದು ಕಥೆಯನ್ನು ಮಾಡಿಕೊಂಡು ನಾಟಕವನ್ನು ಬರಿತಾ ಹೋಗುವಂಥದ್ದು. ಆ ನಾಟಕದಲ್ಲಿ ಬರುವಂಥ ಪಾತ್ರಗಳು ಗೊತ್ತಿರಲಿ. ಈಗ ಹರಿಜನ್ವಾರ ನಾಟಕದಲ್ಲಿ ಬರುವಂಥ ಪಾತ್ರಗಳ ಬಗ್ಗೆ ಗೊತ್ತಿರಲಿ, ತೆರೆಗಳು ನಾಟಕದಲ್ಲಿ ಬರುವಂಥ ಪಾತ್ರಗಳು ಯಾರು ಅಂತ ಗೊತ್ತಿರಲಿ, ಮನೆಯಲ್ಲಿ ಬರುವಂಥ ನಾಟಕದ ಪಾತ್ರಧಾರಿಗಳು ಯಾರು, ಟಿಂಗರ ಬುಡ್ಡಣ್ಣದಲ್ಲಿ ಬರುವಂಥ ಪಾತ್ರಗಳ ಬಗ್ಗೆ ಮೊದಲಿಗೆ ನೀವು ಕಲಿತುಕೊಳ್ಬೇಕು. ನಂತರ ಅವರು ಏನೇನು ಪಾತ್ರವನ್ನು ಮಾಡ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ನಂತರ ಬರಿತಾ ಹೋಗುವಂಥದ್ದು. ಅವರು ಯಾವುದೇ ಪ್ರಶ್ನೆಯನ್ನು ಕೇಳಲಿ, ಈಗ ಹರಿಜನ್ವಾರ ನಾಟಕದಿಂದ ಏನೇ ಪ್ರಶ್ನೆ ಕೇಳಿದರೂ ಕೂಡ ಆ ಸಂಪೂರ್ಣವಾದ ಕಥೆಯನ್ನು ಬರಿತಾ ಹೋಗುವಂಥದ್ದು. ಹಾಗೆಯೇ ಮನೆ ಆಗಿರ್ಬೋದು, ಟಿಂಗರ ಬುಡ್ಡಣ್ಣ ನಾಟಕವಾಗಿರ್ಬೋದು, ಒಮ್ಮೆ ನಿಮಗೆ ಯಾವುದೇ ಅವರು ಪ್ರಶ್ನೆಯನ್ನು ಕೇಳಿದರೆ ಆ ಟಿಂಗರ ಬುಡ್ಡಣ್ಣ ನಾಟಕದಿಂದ ಬಂದಿದೆ ಅಂತಾದರೆ ನೀವೇ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಬರಿತಾ ಹೋಗುವಂಥದ್ದನ್ನು ಮಾಡಿದರೆ ಆಯಿತು. 3 ಪುಟದಷ್ಟು ನಿಮ್ಮ ಉತ್ತರ ಇರಲಿ. 10 ಅಂಕಕ್ಕಾದರೆ 3 ರಿಂದ 4 ಪುಟದಷ್ಟು ಉತ್ತರ ಬೇಕು. 5 ಅಂಕದ ಪ್ರಶ್ನೆಗಾದರೆ ನೀವು 1.5 ಪುಟದಷ್ಟು ಉತ್ತರವನ್ನು ಬರೆಯಿರಿ. ಹಾಗೆ ಈಗ ಕನ್ನಡದಲ್ಲಿ ಬಿಟ್ಟು ಉಳಿದು 15 ಅಂಕದ ಪ್ರಶ್ನೆಗೆ ನಾವು 4 ರಿಂದ 5 ಪುಟದಷ್ಟು ಉತ್ತರ ಬರೀಬೇಕು. ಅಂದರೆ ಕನ್ನಡದಲ್ಲಿ ನಮಗೆ 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆಗಳು ಮಾತ್ರ ಇರುವಂಥದ್ದು.
ಮತ್ತು ಕನ್ನಡ ವಿಷಯಕ್ಕೆ ಬಂದಾಗ ನೀವು ನೆನಪಲ್ಲಿಟ್ಕೊಳ್ಬೇಕಾಗಿರುವಂಥ ವಿಚಾರ, ಪರೀಕ್ಷೆ ಬರೀಬೇಕಾದ್ರೆ ತುಂಬಾ ಫಾಸ್ಟಾಗಿ ಪರೀಕ್ಷೆಯನ್ನು ಬರೆಯಿರಿ. ಇಲ್ಲ ಅಂತಾದರೆ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ನಮಗೆ ಸಮಯ ಸಾಕಾಗುವುದಿಲ್ಲ. ನಾನು ಎಲ್ಲ ಒಂದು ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇರುವಂಥದ್ದು, ಕನ್ನಡ ಪರೀಕ್ಷೆ ಬರೀಬೇಕಾದ್ರೆ ತುಂಬ ಜಾಗರೂಕವಾಗಿ ಬರೆಯಿರಿ. ಹಾಗೆ ತುಂಬ ಹೆಚ್ಚು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ, ಬರಿತಾ ಹೋಗಿ. ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ, ಸ್ಕಿಪ್ ಮಾಡಬೇಡಿ. ಹಾಗೆ ಬರಿಬೇಕಾದ್ರೆ ತುಂಬಾ ಫಾಸ್ಟಾಗಿ ನೀವು ಬರಿತಾ ಹೋಗಬೇಕು. ನಿಧಾನ ಮಾಡಿದರೆ ಏನಾಗ್ತದೆ, ಕೊನೆಯ ಪ್ರಶ್ನೆಗಾಗುವಾಗ ನಮಗೆ ಸಮಯ ಇರುವುದಿಲ್ಲ. ಆದ್ದರಿಂದ ತುಂಬಾ ಫಾಸ್ಟಾಗಿ ಉತ್ತರವನ್ನು ಬರೀರಿ. ಸ್ವಲ್ಪ ಅಕ್ಷರಗಳು ಚೆನ್ನಾಗಾಗ್ತಾ ಇಲ್ಲ ಅಂತಾದರೂ ಪರವಾಗಿಲ್ಲ, ತುಂಬಾ ವೇಗವಾಗಿ ಉತ್ತರವನ್ನು ಬರೀಬೇಕಾಗ್ತದೆ. ಯಾಕಂದರೆ ಇಲ್ಲಿ ನಾನು ನನ್ನ ಅನುಭವವನ್ನು ತಿಳಿಸ್ತಾ ಇರುವಂಥದ್ದು. ನಾನು ಮೊದಲ ಸಲ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ಕೊನೆಯ ಪ್ರಶ್ನೆಗಾಗುವಾಗ ಸಮಯ ಸ್ವಲ್ಪನೇ ಇತ್ತು. ಅದರಲ್ಲಿ ತುಂಬಾ ಫಾಸ್ಟಾಗಿ ಉತ್ತರವನ್ನು ಬರೆದಿರುವಂಥದ್ದು. ಆ ಸಮಯ ಆರಂಭದಲ್ಲಿ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡ ಕಾರಣ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಆ ರೀತಿ ಆಗಿರುವಂಥದ್ದು. ಮತ್ತೆ ಏನಾಗ್ತದೆ ಅಂದರೆ ಟೆನ್ಷನ್ ಆರಂಭ ಆಗ್ತದೆ, ಚಿಂತೆ ಆಗ್ತದೆ. ಗಂಟೆಯನ್ನು ನೋಡ್ತಾ ಇರುವಂಥದ್ದು, ನಾವೇನು ಮಾಡ್ತೇವೆ, ಟೈಮ್ ಇಲ್ಲ ಬರಿಬೇಕು, ಫಾಸ್ಟ್ ಬರಿಬೇಕು ಅಂತ ಕೈ ಮುಂದೆನೇ ಹೋಗ್ತಾ ಇರೋದಿಲ್ಲ. ಕಾಲು ಗಂಟೆಯಲ್ಲಿ ಅಂದರೆ 15 ನಿಮಿಷದಲ್ಲಿ ನಮಗೆ ಒಂದು 2 ಪ್ರಶ್ನೆಗಳು ಬಾಕಿ ಇದೆ ಬರೀಲಿಕ್ಕೆ ಅಂತಾದರೆ, ಅಂಥ ಸಂದರ್ಭದಲ್ಲಿ ನಮಗೆ ಜಾಸ್ತಿನೇ ಅದು ಒಂದು ರೀತಿಯ ಟೆನ್ಷನ್ ಆರಂಭ ಆಗ್ತದೆ. ಬರೀಲಿಕ್ಕೂ ಕೂಡ ಆಗೋದಿಲ್ಲ, ಪ್ರಶ್ನೆಗೆ ಉತ್ತರ ಕೂಡ ಬಾಯಿಗೆ ಬರುವುದಿಲ್ಲ, ವಿವರಣೆ ಕೂಡ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ರೀತಿಯ ಒಂದು ಸಮಸ್ಯೆಯನ್ನು ನಾವು ಮಾಡಬಾರ್ದು ಅಂತಾದರೆ ನೀವು ಆರಂಭದಲ್ಲಿ ಫಾಸ್ಟಾಗಿ ಉತ್ತರವನ್ನು ಬರೀಬೇಕು. ಸಂದರ್ಭ ಸಹಿತ, ಸಂದರ್ಭ ಸ್ವಾರಸ್ಯ, ಅರ್ಥ ಇದೆಯಲ್ಲ ಅದನ್ನು ನೀವು ಅರ್ಧ ಗಂಟೆಯ ಒಳಗಾಗಿ ಎಲ್ಲವನ್ನು ಕೂಡ ಮುಗಿಸಿ ಬಿಡಬೇಕು. ಸಂದರ್ಭ ಸಹಿತ ಬರೆಯುವಾಗ 2 ಅಂಕದ ಪ್ರಶ್ನೆ ಆದರೆ ನೀವು ಒಂದು ಉತ್ತರ ಪತ್ರಿಕೆಯಲ್ಲಿ ಅರ್ಧ ಪುಟದಷ್ಟು ಉತ್ತರವನ್ನು ಬರೆದ್ರೆ ಸಾಕು. 4 ಅಂಕ ಅಥವಾ 5 ಅಂಕದ ಪ್ರಶ್ನೆಗೆ 1 ಪುಟದಷ್ಟು ಉತ್ತರವನ್ನು ಬರಿತಾ ಹೋಗಿ ಸ್ನೇಹಿತರೆ. ಇವಾಗ ನಮ್ಮ ಸಂಪೂರ್ಣವಾದ ಅಂತಿಮ ಪರೀಕ್ಷೆ ತಯಾರಿ ಆಯಿತು. ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಎರಡೂ ಭಾಗದಿಂದಲೂ ಕೂಡ ಸಂಪೂರ್ಣವಾಗಿ ಪರೀಕ್ಷಾ ತಯಾರಿ ಆಯಿತು. ಇನ್ನೂ ಉಳಿದಿರುವಂಥದ್ದು ಮತ್ತೊಂದು ಪುಸ್ತಕ ಇದೆ, ಅದನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೇನೆ. ಅದನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮಗೆ ಈ ಒಂದು ಅಂತಿಮ ತಯಾರಿ ಇಷ್ಟ ಆಗಿದ್ದರೆ ಮಾತ್ರ ಈ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಇದು ಉಪಕಾರ ಆಗ್ತಾ ಇಲ್ಲ, ಇದು ಉಪಯೋಗ ಇಲ್ಲ ನಮಗೆ ಅಂತಾದರೆ ನೋಡಬೇಡಿ. ಹಾಗೆ ನಿಮ್ಮ ಪುಸ್ತಕಗಳಿದ್ದರೆ ನೀವು ಪುಸ್ತಕದಲ್ಲಿ ಓದ್ಕೊಳ್ಳಿ, ವಿಡಿಯೋವನ್ನು ನೋಡಬೇಕಂತ ಇಲ್ಲ. ಯಾರಿಗೆಲ್ಲ ಪುಸ್ತಕಗಳಿಲ್ಲ ಅಥವಾ ಪುಸ್ತಕಗಳನ್ನು ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ ಅವರು ಈ ಒಂದು ವಿಡಿಯೋವನ್ನು ಕೇಳಿಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬರಲಿಕ್ಕೆ ಸಹಾಯ ಆಗ್ತದೆ. ಧನ್ಯವಾದಗಳು ಸ್ನೇಹಿತರೆ.